ಕೋಳ್ಕೂರ ಶುಭದರೆ ನಿಲಯ ಶ್ರೀ ಬಸವೇಶ್ವರ ಹಲವಾರು ಮಹಿಮೆಗಳ ತೋರಿದ ಸಿದ್ಧ ಬಸವೇಶ ನಮೋ ನಮೋ. ಶರಣ ಸಮೂಹವ ಸಲುಹಿದ ಪ್ರಭುವೇ ಬಸವೇಶ ನಮೋ ನಮೋ. ಶಿವಗುರುವೇ ನಮೋ ನಮೋ. ವರಗುರುವೇ ನಮೋ ನಮೋ. ಶುಭ ಗುರುವೇ ನಮೋ ನಮೋ. ಬಸವೇಶ ನಮೋ ನಮೋ. ಬಸವೇಶ ನಂದಿಯ ವ್ರತವನ್ನು ಗೈಯಲು ಜನಿಸಿದ ಶಂಕರ ರಾಜನ ಸುತ ಬಸವೇಶ ಶರಣೆಂಬೆ ಬಸವೇಶ ಭಾನುಮತಿ ಸುತ ನಂದೀಶ. ಸ್ಮಾರ್ತ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ ಗುರುವೇ ಬಸವೇಶ ಜನಿವಾರ ತೆಗೆದು ಶಿವದಾರ ಧರಿಸಿ ಶಿವದಾರಿ ಹಿಡಿದ ಸರ್ವೇಶ ಶಿವಕಂಚಿ ಕ್ಷೇತ್ರದ ಧರೆಯೀಶ. ಬಸವೇಶ ಶರಣಯ್ಯ ಕೋಳ್ಕೂರ ವಾಸ ಶರಣಯ್ಯ. ಶಿವಕಂಚಿಯಲ್ಲಿ ಜನಿಸಿದ ಪ್ರಭುವೇ ಭಾನುಮತಿಯ ಪ್ರಿಯ ಸುತನೇ. ಶಿವಕಂಚಿಯಲ್ಲಿ ಜನಿಸಿದ ಪ್ರಭುವೇ ಭಾನುಮತಿಯ ಪ್ರಿಯ ಸುತನೇ. ರಾಜ್ಯ ಭೋಗವ ಬದಿಗೊತ್ತಿ ವಿರಾಗಿಯಾಗಿ ನಡೆದವನೇ. ನಿನ್ನಯ ಮಹಿಮೆಯ ಹಿರಿಮೆಯ ಚರಿತೆಯ ಪಾಡುವ ಶಕ್ತಿಯ ಬೇಡುವೆನ. ನಿನ್ನ ಪಾದದ ಸುಮದಲ್ಲಿ ನಾನೊಂದು ಪತ್ರೆಯಾಗಿರಲು ಬಯಸುವೆನಾ. ಬಸವೇಶ ಶರಣಯ್ಯ ಕೋಳ್ಕೂರ ವಾಸ ಶರಣಯ್ಯ. ಹಾಳು ಬಾವಿಯಲ್ಲಿ ಜಲವನ್ನು ಸೃಜಿಸಿ ಸೋಮಪ್ಪನನು ಪೊರೆದವನೇ. ಬಸವರ ವಚನದ ತಿರುಳನು ಅರುಹುತ ಪಾದಯಾತ್ರೆಯ ಗೈದವನೇ. ಬೇಟೆಗಾರರ ಗುಂಪನ್ನು ನಿಲ್ಲಿಸಿ ಅಹಿಂಸೆ ಮಾರ್ಗವ ತೋರುತ್ತಲಿ ಶಿವನ ಸಂಪತ್ತ ನಾಶವ ಮಾಡದೆ ಉಳಿಸಿ ಎಂದ ಶುಭಕರನೇ. ಬಸವೇಶ ಶರಣಯ್ಯ ಕೋಳ್ಕೂರ ವಾಸ ಶರಣಯ್ಯ. ಸರ್ಪವು ಕಚ್ಚಿದ ಮನುಜನನು ಉಳಿಸಿದ ಜಂಗಮ ಶರಣೆಂಬೆ. ಸತ್ತ ಆಕಳ ಹಾಲನು ಕರೆದ ಯೋಗಿಯ ನಿನಗೆ ಪೊಡಮಡುವೆ. ಚಾಕಂನ ಮಗನ ಭವಿಷ್ಯ ನುಡಿದು ಮನೆಗೆ ಕರೆಸಿದ ಮಂಗಳನೆ. ರಾಸುಣಗಿರಿಯಲ್ಲಿ ಭೀಮಾ ತೀರದಿ ಅನುಷ್ಠಾನವ ಗೈದವನೇ. ಆರತಿ ಬೆಳಗುವೆ ಆರತಿ ಬೆಳಗುವೆ ಕೀರುತಿ ಪಾಡುವೆ ಕೀರುತಿ ಪಾಡುವೆ. ಆರತಿ ಬೆಳಗುವೆ ಕೀರುತಿ ಪಾಡುವೆ ಪ್ರಣವ ಸ್ವರೂಪನೇ. ಉಕ್ಕಿನ ಅಶ್ವವ ಏರಿ ಮೆರೆದವನೇ ಶ್ರೀ ಸಿದ್ಧ ಬಸವೇಶನೇ. ಕೋಳ್ಕೂರ ಧರೆಯವನೇ. ಬಸವೇಶ ಶರಣಯ್ಯ ಕೋಳ್ಕೂರ ವಾಸ ಶರಣಯ್ಯ. ಮಂದರವಾಡಕ್ಕೆ ಬಂದವನೇ ಮಕ್ಕಳ ಫಲವನ್ನು ಇತ್ತವನೇ. ಭಸ್ಮವಾದಂತ ಭಾಗ್ಯಮ್ಮಳನ್ನು ಮತ್ತೆ ಬದುಕಿಸಿದ ಜಂಗಮನೆ. ಜೀವನ ಜೀವವು ನೀನೇನೆ. ಶರಣು ಶರಣಯ್ಯ ಬಸವೇಶ ಕೋಳ್ಕೂರ ಧರೆಯೀಶ ಬಸವೇಶ
ನಿನ್ನ ದರ್ಶನವ ಪಾಲಿಸಯ್ಯ ಪ್ರಭುವೇ ಸರ್ವದೋಷ ಹರಣನೆ ಶುಭದಾತ ಜಗದೀಶ ಶರಣೆಂಬೆ ಬಸವೇಶ ಶಿವಗುರುವೇ ಬಸವೇಶ ವರಗುರುವೇ ಬಸವೇಶ ನಂದಿಯ ವ್ರತವನ್ನು ಗೈಯಲು ಜನಿಸಿದ ಶಂಕರ ರಾಜನ ಸುತ ಬಸವೇಶ ಶರಣೆಂಬೆ ಬಸವೇಶ ಭಾನುಮತಿ ಸುತ ನಂದೀಶ ಬಸವೇಶ ಶರಣಯ್ಯ ಕೋಳ್ಕೂರ ವಾಸ ಶರಣಯ್ಯ ಶರಣು ಶರಣು ಬಸವೇಶ ಭಕ್ತರ ಬಾಂಧವ ಬಸವೇಶ ಶರಣು ಶರಣು ಬಸವೇಶ ಶರಣರ ಸಂಘ ಬಸವೇಶ ಶರಣು ಶರಣು ಬಸವೇಶ ಶರಣರ ಸಂಘ ಬಸವೇಶ ಶರಣು ಶರಣು ಬಸವೇಶ ಭಕ್ತರ ಬಾಂಧವ ಬಸವೇಶ ಶರಣು ಶರಣು ಬಸವೇಶ ಶರಣರ ಸಂಘ ಬಸವೇಶ ಶರಣು ಶರಣು ಬಸವೇಶ ಭಕ್ತರ ಬಾಂಧವ ಬಸವೇಶ ನಮೋ ನಮೋ ಬಸವೇಶ ನಮೋ ನಮೋ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಕೋಳ್ಕೂರವಾಸ ನಮೋ ಕೋಳ್ಕೂರ ವಾಸ ನಮೋ ನಮೋ ಬಸವೇಶ ನಮೋ ನಮೋ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಕೋಳ್ಕೂರವಾಸ ನಮೋ ಕೋಳ್ಕೂರವಾಸ ನಮೋ ನಮೋ ಬಸವೇಶ ನಮೋ ನಮೋ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಕೋಳ್ಕೂರವಾಸ ನಮೋ ಕೋಳ್ಕೂರ ವಾಸ ಶಂಕರ ಶೆಟ್ಟಿಯ ರತ್ನಗಳ ಕಾಯಿ ಕುಳ್ಳಾಗಿಸಿದ ಬಸವ ಶಂಕರ ಶೆಟ್ಟಿಯ ರತ್ನಗಳ ಕಾಯಿ ಕುಳ್ಳಾಗಿಸಿದ ಬಸವ ಚರಣದಿ ತಪ್ಪನು ಒಪ್ಪಿಸಲು ಚರಣದಿ ತಪ್ಪನು ಒಪ್ಪಿಸಲು ರತ್ನವಗೈದ ಶಿವ ಬಸವೇಶ ನಮೋ ನಮೋ ಬಸವೇಶ ನಮೋ ನಮೋ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಕೋಳ್ಕೂರವಾಸ ನಮೋ ಕೋಳ್ಕೂರ ವಾಸ ಭಾಗ್ಯಮ್ಮ ಸುಟ್ಟು ಭಸ್ಮವಾಗಿರಲು ಅವಳ ಉಳಿಸಿದ ಮೃತ್ಯುಂಜಯನೇ ಭಾಗ್ಯಮ್ಮ ಸುಟ್ಟು ಭಸ್ಮವಾಗಿರಲು ಅವಳ ಉಳಿಸಿದ ಮೃತ್ಯುಂಜಯನೇ ಭಸ್ಮಾಂಬೆಯೆಂದು ಹೆಸರಿಟ್ಟವನೇ ಭಸ್ಮಾಂಬೆಯೆಂದು ಹೆಸರಿಟ್ಟವನೇ ಸೊಪ್ಪಿ ಮಠದವರ ಹರಸಿದ ಶಿವನೇ ನಮೋ ನಮೋ ಬಸವೇಶ ನಮೋ ನಮೋ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಸಿದ್ಧ ಬಸವೇಶ ನಮೋ ಕೋಳ್ಕೂರವಾಸ ನಮೋ ಕೋಳ್ಕೂರ ವಾಸ
ಕೋಳ್ಕೂರಿನ ಆ ಗೌಡರ ಹೊಲದಿ ಪಾದ ಸೇವೆಯ ಪಡೆದ ಬಸವ. ಕೋಳ್ಕೂರಿನ ಆ ಗೌಡರ ಹೊಲದಿ ಪಾದ ಸೇವೆಯ ಪಡೆದ ಬಸವ. 100 ಚೀಲಗಳ ರಾಶಿಯ 100 ಚೀಲಗಳ ರಾಶಿಯ 1008 ಮಾಡಿದ ಬಸವ. ನಮೋ ನಮೋ ಬಸವೇಶ, ನಮೋ ನಮೋ ಬಸವೇಶ, ನಮೋ ಸಿದ್ಧ ಬಸವೇಶ, ನಮೋ ಸಿದ್ಧ ಬಸವೇಶ, ನಮೋ ಕೋಳ್ಕೂರ ವಾಸ, ನಮೋ ಕೋಳ್ಕೂರ ವಾಸ. ನಮೋ ನಮೋ ಬಸವೇಶ, ನಮೋ ನಮೋ ಬಸವೇಶ, ನಮೋ ಸಿದ್ಧ ಬಸವೇಶ, ನಮೋ ಸಿದ್ಧ ಬಸವೇಶ, ನಮೋ ಕೋಳ್ಕೂರ ವಾಸ, ನಮೋ ಕೋಳ್ಕೂರ ವಾಸ. ನಮೋ ನಮೋ ಬಸವೇಶ, ನಮೋ ನಮೋ ಬಸವೇಶ, ನಮೋ ಸಿದ್ಧ ಬಸವೇಶ, ನಮೋ ಸಿದ್ಧ ಬಸವೇಶ, ನಮೋ ಕೋಳ್ಕೂರ ವಾಸ. ನಮೋ ಕೋಳ್ಕೂರ ವಾಸ. ಬಸವೇಶ್ವರನೇ ಸಿದ್ಧ ಬಸವೇಶ್ವರನೇ ಕೋಳ್ಕೂರಧರೆ ಪಿತನೆ ಕೇಳಯ್ಯ ಬೆಳಗಾಯಿತು ಏಳಯ್ಯ ಬೆಳಗಾಯಿತು. ಏಳು ಬಸವೇಶ್ವರನೇ ಸಿದ್ಧ ಬಸವೇಶ್ವರನೇ ಕೋಳ್ಕೂರಧರೆ ಪಿತನೆ ಏಳಯ್ಯ ಬೆಳಗಾಯಿತು ಏಳಯ್ಯ ಬೆಳಗಾಯಿತು. ಸಗರಾದ್ರಿ ಭುವನದಿ ನೆಲೆಸಿರುವ ಶಿವಯೋಗಿ ನೊಂದವರ ಪಾಲಿಸಲು ಬಸವ ಏಳಯ್ಯ. ಶಿವ ಕಂಚಿಯಲಿ ಜನಿಸಿ ಕೋಳ್ಕೂರಿನಲ್ಲಿ ನೆಲೆಸಿ ಲೀಲೆಯ ಮೆರೆದಂಥ ಪ್ರಭುವೇ ಏಳಯ್ಯ. ಜನನ ಪೂರ್ವದಿ ಲಿಂಗಧಾರಿಯಾದಂಥವನೇ ಭಾನುಮತಿ ಪ್ರಿಯತನಯ ಹರಸಲೇಳಯ್ಯ. ಅಸುಗೈದ ಕಳ ಹಾಲನ್ನು ಕರೆದವನೇ ಬಿಂದಿಗೆ ಪೂಜೆಯ ಮಹಿಮೆ ತೋರೇಳು. ಏಳು ಬಸವೇಶ್ವರನೇ ಸಿದ್ಧ ಬಸವೇಶ್ವರನೇ ಕೋಳ್ಕೂರಧರೆ ಪಿತನೆ ಏಳಯ್ಯ ಬೆಳಗಾಯಿತು ಏಳಯ್ಯ ಬೆಳಗಾಯಿತು. ಸೋಮಣ್ಣ ತೋಡಿಸಿದ ಬಾವಿಯಲಿ ಜಲವನ್ನು
ಶಿವಯೋಗಿ ಬಸವೇಶ ಏಳು. ಸತ್ತ ಮಗುವಿಗೆ ಜೀವ ದಾನವಾಗೈದವನೇ, ಜಾತಿ ಮತ ಅಳಿದಂಥ ಅಜಾತ ಏಳು. ಬಂಧು ಬಳಗವು ಕೂಡಿ ಬಂದಿಹೆವು ನಂದೀಶ, ನಿನ್ನ ದರುಶನ ಭಾಗ್ಯ ನೀಡು ಬಸವೇಶ. ಸಿದ್ದಯ್ಯಗೊಲಿದವನೇ ಉದ್ಧಾರಗೈದವನೇ, ದ್ವಾರದಲ್ಲಿ ಕಾದಿಗೆವು ಕರುಣಿಸೇಳು. ಏಳಯ್ಯ ಬಸವೇಶ್ವರ ಶ್ರೀ ಮುಗಿಲ ಗಂಟೆಯು ನಿನಗೆ, ಸೂರ್ಯ ದೀಪವು ನಿನಗೆ, ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ಓ ಯೋಗಿ ವರಯೋಗಿ ಶಿವಯೋಗಿ ಸಿದ್ಧೇಂದ್ರ, ಕಡಲು ನಿನ್ನಯ ತೀರ್ಥ ರೇಣುಕಾರ್ಯ. ಮುಗಿಲ ಗಂಟೆಯು ನಿನಗೆ, ಸೂರ್ಯ ದೀಪವು ನಿನಗೆ, ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ಓ ಯೋಗಿ ವರಯೋಗಿ ಶಿವಯೋಗಿ ಸಿದ್ಧೇಂದ್ರ, ಕಡಲು ನಿನ್ನಯ ತೀರ್ಥ ರೇಣುಕಾರ್ಯ. ಕಡಲು ನಿನ್ನಯ ತೀರ್ಥ ರೇಣುಕಾರ್ಯ. ತಂಪು ನಿನ್ನಯ ಶಕ್ತಿ, ಸೊಂಪು ನಿನ್ನಯ ಯುಕ್ತಿ, ವಿಶ್ವಲಿಂಗನೆ ನೀನು ರೇಣುಕಾರ್ಯ. ತಂಪು ನಿನ್ನಯ ಶಕ್ತಿ, ಸೊಂಪು ನಿನ್ನಯ ಯುಕ್ತಿ, ವಿಶ್ವಲಿಂಗನೆ ನೀನು ರೇಣುಕಾರ್ಯ. ಆದಿಲಿಂಗನೆ ನೀನು, ವೇದಲಿಂಗನೆ ನೀನು, ಓಂಕಾರ ಶ್ರೀಮಂತ್ರ ರೇಣುಕಾರ್ಯ. ಓಂಕಾರ ಶ್ರೀಮಂತ್ರ ರೇಣುಕಾರ್ಯ. ಮುಗಿಲ ಗಂಟೆಯು ನಿನಗೆ, ಸೂರ್ಯ ದೀಪವು ನಿನಗೆ, ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ಸರ್ವರ ಭಾಗ್ಯ ಸೌಭಾಗ್ಯ ಸರ್ವಸ್ವ ರೇಣುಕಾರ್ಯ. ನೀನೆ ನಮ್ಮಯ ಭಾಗ್ಯ, ನೀನೆ ಸರ್ವರ ಭಾಗ್ಯ ಸೌಭಾಗ್ಯ ಸರ್ವಸ್ವ ರೇಣುಕಾರ್ಯ. ನಿನ್ನ ಭಜನೆಯ ಭಕ್ತಿ, ನಿನ್ನ ಗಾನವೇ ಜ್ಞಾನ, ಸರ್ವಾತ್ಮರ ತಂದೆ ರೇಣುಕಾರ್ಯ. ಸರ್ವಾತ್ಮರ ತಂದೆ ರೇಣುಕಾರ್ಯ. ಮುಗಿಲ ಗಂಟೆಯು ನಿನಗೆ, ಸೂರ್ಯ ದೀಪವು ನಿನಗೆ, ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ಜಯ 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 ಜಯತು ಕೋಟಿ ಜಯ ಜಯಕಾರ ಶ್ರೀ ಜಗದ್ಗುರುಲಿಂಗ ರೇಣುಕಾರ್ಯ.
ಕೋಟಿ ಜಯ ಜಯಕಾರ ಶ್ರೀ ಜಗದ್ಗುರುಲಿಂಗ ರೇಣುಕಾರ್ಯ. ಜಗತುಂಬ ಜಯ ಜಯ ಯುಗ ತುಂಬ ಜಯ ಜಯ ರಂಭಾಪುರೀಶ್ವರನೆ ರೇಣುಕಾರ್ಯ. ರಂಭಾಪುರೀಶ್ವರನೆ ರೇಣುಕಾರ್ಯ. ಮುಗಿಲ ಗಂಟೆಯು ನಿನಗೆ, ಸೂರ್ಯ ದೀಪವು ನಿನಗೆ, ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ಓ ಯೋಗಿ ವರಯೋಗಿ ಶಿವಯೋಗಿ ಸಿದ್ಧೇಂದ್ರ, ಕಡಲು ನಿನ್ನಯ ತೀರ್ಥ ರೇಣುಕಾರ್ಯ. ಕಡಲು ನಿನ್ನಯ ತೀರ್ಥ ರೇಣುಕಾರ್ಯ. ಮುಗಿಲ ಗಂಟೆಯು ನಿನಗೆ, ಸೂರ್ಯ ದೀಪವು ನಿನಗೆ, ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ವಿಶ್ವಪತ್ರಿಯು ನಿನಗೆ ರೇಣುಕಾರ್ಯ. ರೇಣುಕಾರ್ಯ. ಗುರು ಬಂದಾರು ನಮ್ಮ ಗುರು ಬಂದಾರು. ಗುರು ಬಂದಾರು ನಮ್ಮ ಗುರು ಬಂದಾರು. ಜಂಗಮರೂಪಿ ಜಗದ್ಗುರು ಗಂಗಾಧರ ಬಂದಾರು. ಗುರು ಬಂದಾರು ನಮ್ಮ ಗುರು ಬಂದಾರು. ಗುರು ಬಂದಾರು ನಮ್ಮ ಗುರು ಬಂದಾರು. ಧರ್ಮವಸಾರ್ಯಾರೋ ನಮ್ಮ ಗುರು ಧರ್ಮವಸಾರ್ಯಾರೋ. ಧರ್ಮವಸಾರ್ಯಾರೋ ನಮ್ಮ ಗುರು ಧರ್ಮವಸಾರ್ಯಾರೋ. ಧರ್ಮ ನ್ಯಾಯ ನೀತಿ ಎಂಬ, ಧರ್ಮ ನ್ಯಾಯ ನೀತಿ ಎಂಬ ಸತ್ಯವಸಾರ್ಯಾರೋ. ಸತ್ಯವೆಂಬ ಸತ್ಯದೊಳಗೆ, ಸತ್ಯವೆಂಬ ಸತ್ಯದೊಳಗೆ ಮಾನವ ಧರ್ಮವು ಸೇರೈತು. ಮಾನವ ಧರ್ಮವು ಸೇರೈತು. ಗುರು ಬಂದಾರು ನಮ್ಮ ಗುರು ಬಂದಾರು. ಗುರು ಬಂದಾರು ನಮ್ಮ ಗುರು ಬಂದಾರು. ಮಮ ಮಮ ಧಪ ಮಮ ಧ ದ ರೆ ಸ ನಿ ದ ಪ ಮ ಧ ಗ ಮ ದ ಪ ಮ ಗ ರಿ ಸ ಸ ನಿ ದ ಪ ಮ ಧ ಗ ಮ ದ ಪ ಮ ಗ ರಿ ಸ. ಧರ್ಮವೆಂಬ ಧರ್ಮದಲ್ಲಿ ಗಂಡು ಹೆಣ್ಣು ಎಂಬ ಪ್ರಕೃತಿ ಸೇರೈತು. ಧರ್ಮವೆಂಬ ಧರ್ಮದಲ್ಲಿ ಗಂಡು ಹೆಣ್ಣು ಎಂಬ ಪ್ರಕೃತಿ ಸೇರೈತು. ಗಂಡು ಹೆಣ್ಣು ಸಂಗಮದಲ್ಲಿ, ಗಂಡು ಹೆಣ್ಣು ಸಂಗಮದಲ್ಲಿ ಪ್ರಕೃತಿಯ ಶಿಶುಗಳು ಜನಿಸಾರೋ. ಪ್ರಕೃತಿ ಎಂಬ ಶಿಶುಗಳಿಂದ, ಪ್ರಕೃತಿ ಎಂಬ ಶಿಶುಗಳಿಂದ ಜಾತಿಯ ಬೀಜವ ಬಿತ್ತಾರೋ. ಗುರು ಬಂದಾರೋ ನಮ್ಮ ಗುರು ಬಂದಾರೋ. ಗುರು ಬಂದಾರೋ ನಮ್ಮ ಗುರು ಬಂದಾರೋ. ನೀತಿ ಕಂಡ ಶಿವನು
ಧರೆಗೆ ಇಳಿದಾನೋ ಜಾತಿ ನೀತಿ ಕಂಡ ಶಿವನು ಧರೆಗೆ ಇಳಿದಾನೋ ಕೋಳಕೂರದೀಶ ಸಿದ್ಧ ಬಸವೇಶ ಕೋಳಕೂರದೀಶ ಸಿದ್ಧ ಬಸವೇಶ ದರುಶನ ನೀಡಿ ಕಾಯೋ ಜಗದೀಶ ಕರುಣದಿ ಕಾಪಾಡು ನೀ ಪರಮೇಶ ಕೋಳಕೂರದೀಶ ಸಿದ್ಧ ಬಸವೇಶ ಕೋಳಕೂರದೀಶ ಸಿದ್ಧ ಬಸವೇಶ ಸಿದ್ಧ ಬಸವೇಶ ಕೋಳಕೂರದೀಶ ಸಿದ್ಧ ಬಸವೇಶ ಚೇತನವ ನೀಡಿದೆ ದವಸ ಧಾನ್ಯವ ನೀಡಿದೆ ಉನ್ನತ ಸ್ಥಾನದಿ ಚಿನ್ನದ ಕಳಸಾದೆ ಕೋಳಕೂರದೀಶ ಸಿದ್ಧ ಬಸವೇಶ ಕೋಳಕೂರದೀಶ ಸಿದ್ಧ ಬಸವೇಶ ಯುಗಾದಿ ಕಳೆದು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷ ಹೊಸ ಹರುಷ ತರುತ್ತಿದೆ ಯುಗಾದಿ ಕಳೆದು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷ ಹೊಸ
ಸಂಭ್ರಮ ಜಾತ್ರೆಯಲ್ಲಿ ನಿನ್ನದೇ ಝೇಂಕಾರ ಓಂಕಾರ ನುಡಿಯಂದ ಕವಿ ಶಿವಶಂಕರ ಕೋಳಕೂರದೇಶ ಸಿದ್ಧ ಬಸವೇಶ ಕೋಳಕೂರದೇಶ ಸಿದ್ಧ ಬಸವೇಶ ದರುಶನ ನೀಡಿ ಕಾಯೋ ಜಗದೀಶ ಕರುಣದಿ ಕಾಪಾಡು ನೀ ಪರಮೇಶ ಕೋಳಕೂರದೇಶ ಸಿದ್ಧ ಬಸವೇಶ ಕೋಳಕೂರಧೀಶ ಸಿದ್ಧ ಬಸವೇಶ. ಜಗವೆಲ್ಲ ಬೆಳಗುತ್ತಿದೆ ಕೋಳಕೂರ ಜ್ಯೋತಿಯು ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು ಜಗವೆಲ್ಲ ಬೆಳಗುತ್ತಿದೆ ಕೋಳಕೂರ ಜ್ಯೋತಿಯು ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು ಓಂ ಸಿದ್ಧ ಬಸವ ಶ್ರೀ ಸಿದ್ಧ ಬಸವ ಓಂ ಸಿದ್ಧ ಬಸವ ಶ್ರೀ ಸಿದ್ಧ ಬಸವ ಮಹಿಮಾ ಪುರುಷನೇ ಶ್ರೀ ಸಿದ್ಧ ಬಸವ ಮಹಿಮಾ ಪುರುಷನೇ ಶ್ರೀ ಸಿದ್ಧ ಬಸವ ಜಗವೆಲ್ಲ ಬೆಳಗುತ್ತಿದೆ ಕೋಳಕೂರ ಜ್ಯೋತಿಯು ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು. ವೀರಶೈವ ಧರ್ಮದ ಜ್ಯೋತಿ ಮಾನವ ಕುಲಕೋಟಿಗೆ ಬೆಳಕಾದ ಜ್ಯೋತಿ ವಿಮಲ ವೀರಶೈವ ಧರ್ಮದ ಜ್ಯೋತಿ ಮಾನವ ಕುಲಕೋಟಿಗೆ ಬೆಳಕಾದ ಜ್ಯೋತಿ ಅಜ್ಞಾನ ಅಳಿಸುವ ಜ್ಞಾನದ ಜ್ಯೋತಿ ಪ್ರಜ್ವಲಿಸುವ ಪರಮಾತ್ಮನ ಪರಮ ಜ್ಯೋತಿ ಚಿಜ್ಯೋತಿ ಜಗವೆಲ್ಲ ಬೆಳಗುತ್ತಿದೆ ಕೋಳಕೂರ ಜ್ಯೋತಿಯು ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು. ಶತಶತಮಾನದ ಪ್ರಜ್ಞಾತೀತ ಜ್ಯೋತಿ ನಿರುಪಮ ನಿರ್ಗುಣ ಸ್ಥಿತ ಪ್ರಜ್ಞಾ ಜ್ಯೋತಿ ಶತಶತಮಾನದ ಪ್ರಜ್ಞಾತೀತ ಜ್ಯೋತಿ ನಿರುಪಮ ನಿರ್ಗುಣ ಸ್ಥಿತ ಪ್ರಜ್ಞಾ ಜ್ಯೋತಿ ಅರುವಿನ ಆಲಯದ ಅಮೃತ ಜ್ಯೋತಿ ಸೊಪ್ಪೆ ಬಸವನ ಸತ್ವದ ನಿಜ ಜ್ಯೋತಿ ನಿಜ ಜ್ಯೋತಿ ಜಗವೆಲ್ಲ ಬೆಳಗುತ್ತಿದೆ ಕೋಳಕೂರ ಜ್ಯೋತಿಯು ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು
ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು. ಕೋಮಲಿಪುರದ ಮರ್ಮ ಅರುಹಿದ ಜ್ಯೋತಿ, ರತ್ನ ಖಚಿತವಾದ ಚಿತ್ಕಳೆ ಜ್ಯೋತಿ. ಕೋಮಲಿಪುರದ ಮರ್ಮ ಅರುಹಿದ ಜ್ಯೋತಿ, ರತ್ನ ಖಚಿತವಾದ ಚಿತ್ಕಳೆ ಜ್ಯೋತಿ. ಗುರುಲಿಂಗ ಜಂಗಮರ ಉಣಿಸಿದ ಜ್ಯೋತಿ, ಭಾಗ್ಯವಂತಿ ಈಶ್ವರಲಿಂಗನ ಆತ್ಮಜ್ಯೋತಿ, ಆತ್ಮಜ್ಯೋತಿ. ಜಗವೆಲ್ಲ ಬೆಳಗುತ್ತಿದೆ ಕೋಳಕೂರ ಜ್ಯೋತಿಯು, ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು. ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು. ಜಗವೆಲ್ಲ ಬೆಳಗುತ್ತಿದೆ ಕೋಳಕೂರ ಜ್ಯೋತಿಯು, ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು. ಓಂ ಸಿದ್ಧ ಬಸವ ಶ್ರೀ ಸಿದ್ಧ ಬಸವ, ಓಂ ಸಿದ್ಧ ಬಸವ ಶ್ರೀ ಸಿದ್ಧ ಬಸವ. ಮಹಿಮಾ ಪುರುಷನೇ ಶ್ರೀ ಸಿದ್ಧ ಬಸವ, ಮಹಿಮಾ ಪುರುಷನೇ ಶ್ರೀ ಸಿದ್ಧ ಬಸವ. ಜಗವೆಲ್ಲ ಬೆಳಗುತ್ತಿದೆ ಕೋಳಕೂರ ಜ್ಯೋತಿಯು, ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು. ಶ್ರೀ ಸಿದ್ಧ ಬಸವೇಶ್ವರ ನಿಜ ದೀಪವು. ಕುತ್ಕೊಳ್ಬೇಕು. ಅನಂತರದಲ್ಲಿ ಈ ವಿಡಿಯೋ ಮ್ಯಾನ್ ಈ ದಾರಿ ಬಿಟ್ಕೊಳ್ಬೇಕು. ಬಹಳ ವೈಭವಪೂರ್ಣವಾಗಿರುವಂತ ಮೆರವಣಿಗೆ ಯಾರು ಕೂಡ ಇಲ್ಲಿ ಮೇಲ್ಗಡೆ ಕುತ್ಕೋಬಾರ್ದು. ಜಗದ್ಗುರು ಅಂತ ಮೇಲ್ಗಡೆ ಕುತ್ತಂಗಾಗತ್ತೆ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾನೋರು ಬಸನೋರು ಕೈ ಕೈ ತೋಳು ಕೈ ಪಂಚಂಪ ಎರಿಯನ ಮಿಂದು ಜಗದ್ಗುರು ಕುಂಕುಮ ನೋಡಮ್ಮ. ಈಗಾಗಲೇ ಮಹಾಸಂಘಗಳನ್ನು ಬರಮಾಡಿಕೊಳ್ಳೋಣ. ಮಳೆಯನ್ನು ಲೆಕ್ಕಿಸದೆ ಇವತ್ತು ಧರ್ಮಕ್ಕಾಗಿ ಕುಳಿತಂತ ತಾಯಿಯ ಇತಿಹಾಸಕ್ಕೆ ಇವತ್ತು ಸಾಕ್ಷಿಯಾಗ್ತಾ ಇದೆ. ಭವ್ಯವಾದಂತಹ ಕಾರ್ಯಕ್ರಮಕ್ಕೆ ಬ್ರಹ್ಮಾಪುರ ಪೀಠದ ಮಹಾಸಂಘದವರ ಆಗಮನ. ಈ ಕಾರ್ಯಕ್ರಮಕ್ಕೆ ಬಹುಮುಖವಾದಂತಹ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಮಾಡಿದ್ದು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಈ ವಿಶೇಷವಾದಂತಹ ಧರ್ಮಸಭೆಯನ್ನ ವೇದಘೋಷದೊಂದಿಗೆ ಬ್ರಹ್ಮಾಪುರ ಪೀಠದ ಗುರುಕುಲ ಸಾಧಕರ ಮುಖೇನ ವೇದಘೋಷ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ ನಮಃ ಸದಸೇ ನಮಃ ಕೆ ಶ್ರೀಮದ್ ರೇಣುಕಾಚಾರ್ಯ ಮಹಾರಾಜ್ ಕೆ, ಶ್ರೀಮದ್ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾರಾಜ್ ಕೆ. ಮಾನವ ಧರ್ಮಕ್ಕೆ ಧರ್ಮಂದಲೇಶ್ವರಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬ್ರಹ್ಮಪುರಿ ಗುರುಕುಲ ಪೀಠದ ಸಾಧಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಒಂದಂತ ಅರ್ಥಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ಧರ್ಮಸಭೆ ಉದ್ಘಾಟನೆಯನ್ನ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರು ಜೊತೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ರೇಣುಕಾಚಾರ್ಯರ ಜಯಂತಿಯನ್ನ ಸರ್ಕಾರದ ಮೂಲಕ ಆಚರಣೆಗೆ ಒಂದು ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂಥ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರವರ ಪ್ರಸಾದಸ್ಥ ಮುಖೇನ ಮಹಾಸೊಡೆಯ ಜ್ಯೋತಿಯ ಬಲದಿಂದ ತಮ್ಮನ್ನದ ಕೇಡುನೊಡೆಯ ಅಚ್ಚೇವು ಧರ್ಮದ ದೀಪ, ಶಾಂತಿಯ ದೀಪ, ಸಂಸ್ಕೃತಿಯ ದೀಪವನ್ನ ಮಹಾಸಂಘದವರ ಪ್ರಸಾದಸ್ಥದಲ್ಲಿ ಬೆಳಗ್ತಾ ಇದ್ದಾರೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೇ. ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪ
सह नौ भुनक्तु सह वीरं करवावहै तेजस्विनावधीतमस्तु मा विद्विषावहै। ओम शांति शांति शांति। महात्मा सिद्ध बसवेश्वर महाराज की, गाणदकल्ल बसवेश्वर महाराज की, जगद्गुरु पंचाचार्य महाराज की, मानव धर्म के धर्मದಿಂದಲೇ ವಿಶ್ವಕ್ಕೆ ವಂದೇ ರೇಣುಕಂ ವಂದೇ ವಂದೇ। ಶಿವಸಾಂಬ ಜಯ ನಮ ಪಾರ್ವದೇವತಿ ಶಿವ ಹರ ಹರ ಮಹಾದೇವ ಶಿವ। ಒಂದು ತಿಂಗಳ ಪರ್ಯಂತ ನಡೆದು ಬಂದ ಸಿದ್ಧ ಬಸವೇಶ್ವರರ ಪುರಾಣದ ಮಹಾಮಂಗಲ ಧರ್ಮಸಭೆಯ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿರ್ತಕ್ಕಂಥ ನಡೆದಾಡುವ ದೇವರು 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಪೀಠ ಇವರ ಪಾವನ ಸನ್ನಿಧಾನಕ್ಕೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಕೋಳ್ಕೂರು ಗ್ರಾಮದ ಮತ್ತು ಇಡೀ ನಮ್ಮ ಜೇವರ್ಗಿ ತಾಲೂಕಿನ ಪರವಾಗಿ ಸಾಷ್ಟಾಂಗ ನಮನಗಳೊಂದಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳು। ಅದೇ ರೀತಿ ಚಟಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯರು ಮಹಾಮಠ ಕಡ್ಕೋಳ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಮತ್ತು ಕೋಳ್ಕೂರು ಗ್ರಾಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ। ಅದೇ ರೀತಿ ಚಟಸ್ಥಲ ಬ್ರಹ್ಮ ವಿಶ್ವರಾಜ್ಯ ಮುಳೇಂದ್ರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಅಜ್ವಲ್ಪುರ ಅವರ ಪಾದಗಳಿಗೆ ನಮಿಸುತ್ತಾ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ। ಅದೇ ರೀತಿ ಪರಮ ಪೂಜ್ಯ ಬಸಪಟ್ಟಣದ ಮುತ್ಯ ಈಗೇನು ವರುಣ ಬರ್ತಾ ಇದ್ದಾನೆ ಅವರ ಪೂಜ್ಯರು ಕಂಬಳಿ ಬೀಸಿದ್ರ ಅವರ ಮತಕ್ಷೇತ್ರದ ಜನಪ್ರಿಯರನ್ನು ಕೂಡ ಹಾರ್ದಿಕವಾಗಿ ನಾನು ಇದ್ದೇನೆ ಬಂಧುಗಳು। ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರಂಭಾಪುರ ಅಜ್ಜ ಅವರ ಪರಮ ಭಕ್ತರು ನನ್ನ ಹಿರಿಯ ಸಹೋದರರಾಗಿರ್ತಕ್ಕಂಥ ಶಿವಶರಣಪ್ಪ ಸಾವು ಸೀರೆಯವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ। ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆತ್ಮೀಯ ಸಹೋದರರಾದ ಅಶೋಕ್ ಸಾವು ಗೋಗಿ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾನೆ ಬಂಧುಗಳು। ಅದೇ ರೀತಿಯಾಗಿ ನಮ್ಮ ಪ್ರತಾಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆತ್ಮೀಯ ಸಹೋದರರಾದ ಮತ್ತು ವಿಶೇಷವಾಗಿ ಗಾಣಕಲ್ ಗುಡಿಯಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಒಂದು ಗುಡಿಯನ್ನ ಕಟ್ಟಿರ್ತಕ್ಕಂಥ ನಮ್ಮ ಸುರೇಶ್ ತಿಪ್ಸೆಟ್ಟಿ ಅಣ್ಣವರಿಗೆ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತ ಇದ್ದೇನೆ। ಅದೇ ರೀತಿ ಯುವ ನಾಯಕರು ಕೇದಾರ್ಲಿಂಗಿ ಅವರ ಸುಪುತ್ರರಾಗಿರ್ತಕ್ಕಂಥ ವಿಜಯ ಹಿರೇಮಠರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ। ಅದೇ ರೀತಿ ನಮ್ಮ ತಾಲೂಕಿನ ಗುರಡಗೌಡ ಪಾಟೀಲ್ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾರೆ ಬಂಧುಗಳೇ। ಅದೇ ರೀತಿ ನಮ್ಮ ಜೇವರ್ಗಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸಿದ್ದು ಸಾವು ಅಂಗಡಿ ಅವರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ। ಅದೇ ರೀತಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರ ಪ್ರತಿನಿಧಿಗಳಾಗಿರ್ತಕ್ಕಂಥ ನೀಲ್ಕಂಠ್ ಔಟಿ ಅವರನ್ನ, ರವಿ ಕೋಳ್ಕೂರ್ ಅವರನ್ನ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಬಸವರಾಜ್ ಪಾಟೀಲ್ ಬಿರಾಳ ಆಗಿರ್ಬೋದು, ನಾಗಲಿಂಗ ಮಠಪತಿ ಆಗಿರ್ಬೋದು ಮತ್ತು ನಮ್ಮ ಕೂಡಿ ಗೌಡರಾಗಿರ್ಬೋದು ಎಲ್ಲರನ್ನ ಮತ್ತು ವಿಶೇಷವಾಗಿ ತಾಯಂದರು ಇವತ್ತು ಅದ್ಭುತ ಕಾರ್ಯಕ್ರಮ 1100 ಕುಂಭ ಕಳಶವನ್ನ ಪರಮ ಪೂಜೆಯನ್ನ ಸ್ವಾಗತಗೊಳಿಸಿರ್ತಕ್ಕಂಥ ಮಾತೆಯರೆಲ್ಲರ ಪಾದಗಳಿಗೆ ವಂದಿಸುತ್ತಾ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ಬಂಧುಗಳೇ। ಅದೇ ರೀತಿ ಈ ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಮಸ್ತ ಸಿದ್ಧ ಬಸವನ ಕುಲಕೋಟಿ ಭಕ್ತರೆಲ್ಲರನ್ನು ಕೂಡ ಕೈ ಮುಗಿದು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ ನನ್ನ 2 ಸ್ವಾಗತ ಭಾಷೆಯನ್ನು ಮುಗಿಸ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ಧ ಬಸವ। ಅಕ್ಕರೆಯ ಸ್ವಾಗತವನ್ನು ಬಯಸಿದಂತ ಶ್ರೀ ರಾಜಶೇಖರ್ ಸಾಹು ಸೀರಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ಯುದ್ಧದಲ್ಲಿ ಗೆದ್ದು ಬಂದವರಿಗೆ ಹಾಕುವಂಥದ್ದು ವಿಜಯದ ಮಾಲೆ, ಪತಿಯು ಪತ್ನಿಗೆ ಹಾಕುವಂಥದ್ದು ಪ್ರೇಮ ಮಾಲೆ, ದೇವರಿಗೆ ಹಾಕುವಂಥದ್ದು ಭಕ್ತಿಯ ಮಾಲೆ. ನಮ್ಮ ಕಾರ್ಯಕ್ರಮಕ್ಕೆ ದಯಮಾಡಿಸಿದ ಜಗದ್ಗುರು ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರಿಗೆ ನಾವು ಹಾಕುವಂಥದ್ದು ಸಿದ್ಧ ಬಸವನ ಭಕ್ತರ ಅಂತರಾಳದ ಪುಷ್ಪಮಾಲೆ ಅನ್ನುವಂಥ ಮಾತುಗಳೊಂದಿಗೆ ಮಹಾಸನ್ನಿಧಿವರೆಗೆ ಕೆಂಚಬಸವ ಶಿವಾಚಾರ್ಯ ರೋಜಮಠ ಹಾಗೂ ಕೊಳ್ಕೂರು ಶ್ರೀಮಠದ ಪೂಜ್ಯರ ಮುಖೇನ ಮಹಾಸನ್ನಿಧಿಯವರ ಸನ್ನಿಧಾನಕ್ಕೆ ಗೌರವಪೂರ್ವಕ ಭಕ್ತಿ ಸಮರ್ಪಣೆ. ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಮನವಿ ಮಾಡ್ತೇನೆ. ಬಸವನಗೌಡ ಪೇಟ್ ಪಾಟೀಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಲು ವಿನಂತಿ.
ಸಿದ್ಧ ಬಸವನ ಭಕ್ತ ಸಮೂಹದ ಪರವಾಗಿ ಪೂಜ್ಯ ಕೆಂಚಬಸವ ಶಿವಾಚಾರ್ಯರ ಮುಖೇನ ಮಹಾಸನ್ನಿಧಿ ಅವರಿಗೆ ಗೌರವ ಸಮರ್ಪಣೆ. ಪರಮ ಆಚಾರ್ಯರು ವೀರಶೈವ ಧರ್ಮದ ಸಾಮ್ರಾಜ್ಯದ ಅಧಿಪತಿಗಳಾದ ವೀರ ಸೋಮೇಶ್ವರರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಮಹಾಪೀಠದ ಮಹಾಸನ್ನಿಧಿಗೆ ಸಿದ್ಧ ಬಸವನ ಸಮಸ್ತ ಭಕ್ತ ಕುಲಕೋಟಿ ಪರವಾಗಿ ಗೌರವ ಸಮರ್ಪಣೆ ನೆರವೇರಿಸ್ತಾ ಇದ್ದೇವೆ. ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯರಿಗೆ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಮುಖ್ಯ ಒಳ್ಳನ ಆಗಮನ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಇತಿಹಾಸಕ್ಕೆ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರ ಮತ್ತು ಕಾರ್ಯದರ್ಶಿಯವರ ಮುಖೇನ ಗೌರವ ಸಮರ್ಪಣೆ. ಧರ್ಮ ಸಾಮ್ರಾಜ್ಯದ ಅಧಿಪತಿಗಳಾದಂತಹ ರೇಣುಕಾಚಾರ್ಯರ ಜಯಂತಿಯನ್ನ ಸರ್ಕಾರದಿಂದ ಆಚರಿಸಬೇಕನ್ನುವಂತ ಮನವಿಯನ್ನ ಸರ್ಕಾರದ ಮುಂದೆ ಪ್ರಸ್ತಾಪಿಸಿ ಆ ಜಯಂತಿಗೆ ಆಚರಣೆಗೆ ರೂವಾರಿಗಳಾಗಿರ್ತಕ್ಕಂಥ ಆದರಣೀಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಯುವಕರ ಕಣ್ಮಣಿಯಾಗಿ, ಯುವಕರ ಹೀರೋ ಆಗಿ, ಧರ್ಮದ ಹೀರೋ ಆಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮಾನ್ಯ ಶಾಸಕರು ಉದ್ಘಾಟನಾ ನುಡಿಗಳನ್ನು ನುಡಿಯಲು ಮನವಿ ಮಾಡ್ತೇನೆ. ಮಾನ್ಯ ಶಾಸಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಿ. ಕೋಳ್ಕೂರು ಗ್ರಾಮದಲ್ಲಿರುವಂತಹ ಆರಾಧ್ಯ ದೇವರಾಗಿರುವಂತಹ ಶ್ರೀ ಸಿದ್ಧ ಬಸವೇಶ್ವರರ ಈ ಒಂದು ಜಾತ್ರಾ ಮಹೋತ್ಸವ ಪುರಾಣ ಮಹಾಮಂಗಲದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ಇವತ್ತು ಕೋಳ್ಕೂರು ಗ್ರಾಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಡೀ ಭಕ್ತರನ್ನ ಪಾವನರಾಗಿ ಮಾಡಲಿಕ್ಕೆ ನಮ್ಮ ಮಧ್ಯದಲ್ಲೇ ಬಂದಿರುವಂತ ಶ್ರೀ 1008 ಜಗದ್ಗುರು ರೇಣುಕಾ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ್ಯಾಧೀಶಕೇಂದ್ರ ಶಿವಾಚಾರ್ಯರು ಪರಮ ಪೂಜ್ಯ ಜಗದ್ಗುರುಗಳ ಚರಣಗಳಲ್ಲಿ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನ ಸಲ್ಲಿಸಿ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಪೂಜ್ಯರ ಚರಣಕ್ಕೆ ಈ ಸಂದರ್ಭದಲ್ಲಿ ನಮಸ್ಕರಿಸಿ ಯಾವ ನಮ್ಮ ಜಗದ್ಗುರುಗಳ ಭಕ್ತರಲ್ಲಿ ಹೆಚ್ಚು ಶ್ರೇಯಸ್ಸನ್ನ ಪಡೆದಿರುವಂತ ನಮ್ಮ ಶಿವಶರಣಪ್ಪ ಸಿರಿ ಕಾಕವ್ರೆ, ಅದೇ ರೀತಿ ಇನ್ನೊಬ್ಬ ಸೋದರರಾದಂತ ರಾಜಶೇಖರ್ ಸಿರಿ ಅಣ್ಣವರೇ, ನಮ್ಮ ಪಕ್ಷದ ಜಿಲ್ಲೆ ಅಧ್ಯಕ್ಷರು ಸೋದರರಾದಂತ ಶಿವರಾಜ್ ಪಾಟೀಲ್ ಅಣ್ಣವರೇ, ಅಡ್ಡಪ್ಪ ಅಣ್ಣವರೇ, ನಮ್ಮ ಕೋಳ್ಕೂರಿನ ಗ್ರಾಮದ ಅಶೋಕ್ ಸೌಕಾರ್ ಅವರೇ, ನಮ್ಮ ಬಸವರಾಜ್ ಬಿರಾಳ್ ಅಣ್ಣವರೇ, ಸಿದ್ದು ಅವರೇ, ಗುರು ಅವರೇ, ಕೋಳ್ಕೂರು ಗ್ರಾಮದ ಎಲ್ಲ ಸೇರಿರುವಂತಹ ತಾಯಂದಿರೇ, ನನ್ನ ಎಲ್ಲ ಅಣ್ಣ ತಮ್ಮಂದರೆ, ಗ್ರಾಮದ ಎಲ್ಲ ಹಿರಿಯರೇ, ಇವತ್ತು ನಾನು ಜಾಸ್ತಿ ಮಾತನಾಡಿದೆ. ಇವತ್ತೇನು ಜಗದ್ಗುರುಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಯಾವ ಸಿದ್ಧ ಬಸವೇಶ್ವರರ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಅಂತಂದ್ಮೇಲೆ ಇವತ್ತು ಜಗದ್ಗುರುಗಳನ್ನ ಕೇವಲ ನಾವು ಮನುಷ್ಯರು ಅಷ್ಟೇ ಸ್ವಾಗತವನ್ನ ಕೋರಲಿಲ್ಲ, ಇವತ್ತು ಆ ವರುಣ ದೇವರು ಕೂಡ ಇವತ್ತು ನಮ್ಮ ಜಗದ್ಗುರುಗಳನ್ನ ಸ್ವಾಗತವನ್ನ ಕೋರ್ಲಿಕ್ಕೆ ಈ ಮಳೆಯನ್ನ ಬರ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೇಕಾಗುತ್ತೆ. ಜಗದ್ಗುರುಗಳು ಬಹಳಷ್ಟು ಭಕ್ತಿಯನ್ನ, ಬಹಳಷ್ಟು ಪ್ರೀತಿಯನ್ನ ಈ ಭಾಗದ ಜನರ ಮೇಲೆ ಇಟ್ಟಂತವ್ರು. ಅವರು ಇವತ್ತು ಈ ಭಾಗದ ಕೋಳ್ಕೂರು ಭಾಗದ ಜನರು ಯಾವ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತಂದ್ಮೇಲೆ ಅದನ್ನ ನಾನು ಬರೆಯಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತಿನ ದಿವಸ ಪಾಲ್ಗೊಂಡಿದ್ದಾರೆ. ಇವತ್ತು ಏನು ಆ ಭಗವಂತ ಈ ಕಾರ್ಯಕ್ರಮವನ್ನ ನೋಡಿದ್ರೆ ಈ ಭೂಮಿ ಮೇಲೆ ಕೈಲಾಸ ಎಲ್ಲಾದ್ರೂ ಕಾಣಿಸ್ತಾ ಇದೆ ಅಂತಂದ್ರೆ ಅದು ನಮ್ಮ ಕೋಳ್ಕೂರಲ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಆ ಪರಮಾತ್ಮ ಶಿವ ಇವತ್ತು ನಮಗೆ ಯಾರ ಮುಖಾಂತರ ದರ್ಶನವನ್ನ, ಆಶೀರ್ವಾದವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಸಿದ್ಧ ಬಸವೇಶ್ವರರ ಮುಖಾಂತರ ಆ ಪರಮಾತ್ಮ ಶಿವ ನಮಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿ ನಮ್ಮ ಜಗದ್ಗುರುಗಳ ಮುಖಾಂತರ ಆ ಪರಮಾತ್ಮ ನಮಗೆ ಇವತ್ತು ಸಾಕ್ಷಾತ್ವಾಗಿ ದರ್ಶನವನ್ನ ಕೊಡುವಂತ ಕೆಲಸ ಇವತ್ತಿನ ದಿವಸ ಜಗದ್ಗುರುಗಳ ಮುಖಾಂತರ ನಡೀತಾ ಇದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಎಲ್ಲಾದ್ರೂ ಮುಕ್ತಿಯನ್ನ ಕಾಣಬೇಕು ಅಂತಂದ್ರೆ ಗುರುವಿನ ಗುಲಾಮನಾಗ ತನಕ ದೊರೆಯದನ್ನ ಮುಕ್ತಿ ಅಂತ ಮಾತನ್ನ ಹೇಳ್ತಾರೆ ಹಿರಿಯರು. ಇವತ್ತು ಆ ರೀತಿಯಾದಂತಹ ಒಂದು ಭಕ್ತಿಯನ್ನ ಇವತ್ತು ನಾವೆಲ್ಲರೂ ಸೇರಿ ಏನೋ ಜಗದ್ಗುರುಗಳ ಭಕ್ತರಾಗಿ ಇವತ್ತಿನ ದಿವಸ ಅವರಲ್ಲಿ ಕೇಳ್ಕೊಳ್ತಾ ಇರೋದಂತ ಅಂದ್ರೆ
ಇವತ್ತು ನಮ್ಮೆಲ್ಲರಿಗೂ ಕೂಡ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟವನ್ನ ಬರಬಾರದು. ನಮ್ಮ ಕೋಳ್ಕೂರ ಮೇಲೆ ನಮ್ಮ ರೈತರಿಗೆ ಸಂಪೂರ್ಣವಾದಂತಹ ಜಗದ್ಗುರುಗಳ ಆಶೀರ್ವಾದ ಮತ್ತು ಸಿದ್ಧ ಬಸವೇಶ್ವರರ ಆಶೀರ್ವಾದ ಯಾವತ್ತೂ ಕೂಡ ಇರಬೇಕು ಅಂತನ್ನುವ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ, ಜಾಸ್ತಿ ಮಳೆ ಇರೋದ್ರಿಂದ ಇವತ್ತು ನಾನು ಕೂಡ ಸಿದ್ಧ ಬಸವೇಶ್ವರರ ಆಶೀರ್ವಾದ ಮತ್ತು ಜಗದ್ಗುರುಗಳ ಆಶೀರ್ವಾದ, ನಾನು ಹಿಂದೆ ಬರೀ MLA ಇದ್ದಾಗ ನಮ್ಮ ಎಲ್ಲ ಯುವಕರು ಕರೆದು ನನಗೆ ಸಿದ್ಧ ಬಸವೇಶ್ವರರ ದರ್ಶನವನ್ನ ಪಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಆದ್ರೆ ಅವಾಗ ನಾನು ಸಿದ್ಧ ಬಸವೇಶ್ವರರ ಆಶೀರ್ವಾದ ಪಡೆದೆ, ಜಗದ್ಗುರುಗಳ ಆಶೀರ್ವಾದ ಪಡ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಬೋರ್ಡಿನ ಅಧ್ಯಕ್ಷನಾಗಿ ಇವತ್ತಿನ ದಿವಸ ಬಂದಿರುವಂತದ್ದು. ಅದು ನಮ್ಮ ಸಿದ್ಧ ಬಸವೇಶ್ವರರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ನಾನು ನಿಮ್ ತರಾನೇ ಸಿದ್ಧ ಬಸವೇಶ್ವರನ ಭಕ್ತನಾಗಿ, ಜಗದ್ಗುರುಗಳ ಭಕ್ತನಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ಧ ಬಸವೇಶ್ವರ. ಕಲ್ಯಾಣ ಕರ್ನಾಟಕ ಭಾಗದಿಂದ ಕೂಡ ಅಭಿವೃದ್ಧಿಗಾಗಿ, ರಸ್ತೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಇವತ್ತಿನ ದಿವಸ ನಮ್ಮ ಸೌಕರ್ಯರು ಕೇಳ್ತಾ ಇದ್ದಾರೆ. ನಾನು ಖಂಡಿತವಾಗಿ ಈ ಗ್ರಾಮದ ಎಲ್ಲ ಹಿರಿಯರು ಯುವಕರು ಬಂದು ಏನು ಸಲಹೆಯನ್ನ ಕೊಡ್ತೇನೆ ಅದನ್ನ ಖಂಡಿತವಾಗಿ ಈಡೇರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಸಿದ್ಧ ಬಸವೇಶ್ವರ. ಮಾನ್ಯ ಶಾಸಕರಿಗೆ ಮಳೆಯ ಕಾರಣದಿಂದ ವೇದಿಕೆಯನ್ನ ನಾವು ಬೇಗನೆ ಮುಗಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ದಯವಿಟ್ಟು ಸಹಕರಿಸಬೇಕನ್ನುವಂತ ಮನವಿ ಮಾಡಿ ಎಲ್ಲ ಪೂಜ್ಯರಿಗೆ ತೋಳ್ಪುರ ಮತ್ತು ರೋಜಾ ಮಠದ ಪೂಜ್ಯ ಶ್ರೀ ಶತಸ್ತ್ರ ಬ್ರಹ್ಮ ಕೆಂಚಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು ಗೌರವಿಸಬೇಕಾಗಿ ಮನವಿ ಮಾಡಿ, ಮಹಾಸನ್ನಿಧಿ ಅವರ ಮುಖೇನ ಕ್ಷೇತ್ರದ ದಕ್ಷಿಣ ಮತಕ್ಷೇತ್ರದ ಶಾಸಕರು ಜೊತೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು, ಒಳ್ಳೆಯ ಉತ್ತಮ ಕೆಲಸಗಳನ್ನು ಮಾಡ್ತಾ ಇರುವಂತ ಈ ಭಾಗದ ಭರವಸೆಯ ನಾಯಕರಾದಂತಹ ಆದರಣೀಯ ದತ್ತಾತ್ರೇಯ ಪಾಟೀಲ್ ರೇವೂರವರಿಗೆ ಮಹಾಸನ್ನಿಧಿ ಅವರಿಂದ ಆಶೀರ್ವಾದ ಗುರುರಕ್ಷೆ. ಬರುವ ದಿನಗಳಲ್ಲಿ ಸಿದ್ಧ ಬಸವನ ಆಶೀರ್ವಾದ, ಮಹಾಸನ್ನಿಧಿ ಅವರ ಕೃಪಾಶೀರ್ವಾದ ಅವರ ಮೇಲೆ ಇರಲಿ. ಬರುವ ದಿನಗಳಲ್ಲಿ ಈ ಮಠಕ್ಕೆ ಸಚಿವರಾಗಿ ಬಂದ ಆಶೀರ್ವಾದ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿ ಅವರಿಗೆ ಮಹಾಸನ್ನಿಧಿ ಅವರ ಕೃಪಾಶೀರ್ವಾದ, ಸಿದ್ಧ ಬಸವನ ಆಶೀರ್ವಾದ ಸದಾ ಪ್ರಾರ್ಥಿಸಿ, ಕ್ಷೇತ್ರದ ಮಾಜಿ ಶಾಸಕರಾದಂತಹ ಆದರಣೀಯ ದೊಡ್ಡಕೋಡ ಪಾಟೀಲ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಜೊತೆಗೆ ವೇದಿಕೆ ಮೇಲಿರುವಂತಹ ಎಲ್ಲ ಸರ್ವಗಣ್ಯರು ನಂತರದಲ್ಲಿ ಮಹಾಸನ್ನಿಧಿ ಅವರ ಆಶೀರ್ವಾದವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ದೊಡ್ಡಗೌಡ ಪಾಟೀಲ್ ನರಗೋಳಿ ಅವರು ಕ್ಷೇತ್ರದ ಮಾಜಿ ಶಾಸಕರು ಮಹಾಸನ್ನಿಧಿ ಅವರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ವಿನಂತಿ ಮಾಡಿ, ಈಗ ಮಹಾಸನ್ನಿಧಿ ಅವರ ಆಶೀರ್ವಚನಕ್ಕೆ ವೇದಿಕೆ ಸಿದ್ಧಗೊಂಡಿದೆ. ಮಹಾಸನ್ನಿಧಿ ಅವರ ಪಾದ ಸ್ಪರ್ಶದಿಂದ, ಸಿದ್ಧ ಬಸವನ ಕೃಪಾಶೀರ್ವಾದದಿಂದ ಕಲ್ಲೆಲ್ಲವೂ ಲಿಂಗವಾಗಿ, ಜಲವೆಲ್ಲವೂ ತೀರ್ಥವಾಗಿ, ಹುಲ್ಲೆಲ್ಲವೂ ಪತ್ರಿಯಾಗಿ, ಓಂಕಾರದ ನಾದ ಸುಧೆಯೊಂದಿಗೆ ವರುಣದೇವನ ಆಗಮನ ಈ ಸನ್ನಿಧಾನದಲ್ಲಿ ನಡೀತಾ ಇದೆ. ಶುಭ ಗಳಿಗೆಯಲ್ಲಿ ಮಾನ್ಯ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಆದರಣೀಯ ಶ್ರೀ ದೊಡ್ಡಗೌಡ ಪಾಟೀಲ್ ನರಗೋಳಿ ಅವರು ಮಹಾಸನ್ನಿಧಿ ಅವರ ಕೃಪಾಶೀರ್ವಾದವನ್ನು ತಗೋಬೇಕಾಗಿ ಮನವಿ ಮಾಡ್ತಾ, ಮಹಾಸನ್ನಿಧಿ ಅವರ ಆಶೀರ್ವಚನಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವಿರುವುದು ಒಂದು ಗ್ರಹ, ನಮಗೆ ಬೇಕಾಗಿದೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿ ಅವರ ಮಾತಿನ ಅನುಗ್ರಹ. ಅದಕ್ಕಾಗಿ ನಾವು ಮಾಡಬೇಕಾಗುತ್ತೆ ಮನಸ್ಸು ನಿಗ್ರಹ. ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ यो वीरशैव सिद्धान्तं ಸ್ಥಾಪಯಾಮಾಸ ಭೂತಲೆ. ಮಣ್ಣು ಕಣಕಣದಲ್ಲೂ ತಂಪು ತಣಿವುಗಳಿರಲಿ, ಒಲವಿನ ಹೊರತೆಯು ಎಂದೂ ಬತ್ತದಿರಲಿ. ಕಸವು ರಸವಾಗಿ, ಬಾಳು ನಂದನವಾಗಿ, ಶ್ರೀ ಜಗದ್ಗುರು ರೇಣುಕರ ಕರುಣೆ, ಶ್ರೀ ಜಗದ್ಗುರು ರೇಣುಕರ ಕರುಣೆ ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೊಳಕೂರು ಶ್ರೀ ಸಿದ್ಧ ಬಸವೇಶ್ವರ
ಜಾತ್ರಾ ಮಹೋತ್ಸವ ಹಾಗೂ ಪುರಾಣ ಮಹಾಮಂಗಲೋತ್ಸವದ ಅಂಗವಾಗಿ ಸಂಯೋಜಿಸಿದಂಥ ಧರ್ಮ ಜಾಗೃತಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಕೊಳಕೂರು ಹಿರೇಮಠದ ಮಡಿವಾಳೇಶ್ವರ ಕಡಕೋಳ ಮಠದ ಅಫ್ಜಲ್ಪುರ್ ಹಿರೇಮಠದ ತ್ರಿಭುರಾಂಧಕ ದವಿ ಮಠದ ಶ್ರೀನಿವಾಸ ಸರಡಗಿಯ ಅಪ್ಪಾರಾವ್ ಮುತ್ಯ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಶ್ರೀ ಸಿದ್ಧಬಸವೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಸಮಿತಿ ಎಲ್ಲ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಕೋಳ್ಕೂರು ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನವನ್ನು ಮತ್ತೊಮ್ಮೆ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ದಿನವನ್ನಾಗಿ ತಾವೆಲ್ಲ ಮಾಡಿದ್ದೀರಿ. ಪವಾಡ ಪುರುಷನಾಗಿ, ಭಕ್ತರ ಕಾಮಧೇನುವಾಗಿ ಪೂಜಿಸಲ್ಪಡುವಂಥ ಶ್ರೀ ಸಿದ್ಧಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೂ ಪುರಾಣ ಮಹಾಮಂಗಲ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ತಾವೆಲ್ಲ ಸಂಯೋಜನೆ ಮಾಡಿರುವಂಥದ್ದು ತಮ್ಮೆಲ್ಲರಲ್ಲಿರುವಂಥ ಧರ್ಮನಿಷ್ಠೆಗೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂತ ಭಾವಿಸ್ತಾ ಇದ್ದೇವೆ. ಬಹುಶಃ ಈ ಗ್ರಾಮಕ್ಕೆ ಆಗಮಿಸುವಂಥ ಸಂದರ್ಭದ ಪರಿಸ್ಥಿತಿ ನೋಡಿದರೆ ಬಹುಶಃ ಸಮಾರಂಭ ನಡೆಯೋದಿಲ್ಲ, ಉತ್ಸವಕ್ಕೂ ಕೂಡ ಬಹಳ ತೊಂದರೆ ಆಗ್ಬೋದು ಅಂಥೇಳಿ ನೀವು ತಿಳ್ಕೊಂಡಿದ್ರಿ, ನಾವು ಅದೇ ರೀತಿ ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ಆದರೆ ಒಂದು ಧರ್ಮ ಕಾರ್ಯ ಮಾಡುವಾಗ ನಿಸರ್ಗ ನಮಗೆ ಎಷ್ಟು ಸಹಕಾರವನ್ನು ಕೊಟ್ಟಿದೆ ಅನ್ನೋದನ್ನು ಇವತ್ತಿನ ಈ ಶುಭ ಪ್ರಸಂಗದಿಂದ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ. ವೇದಿಕೆ ಮೇಲೆ ಬಹಳಷ್ಟು ಮಠಾಧೀಶರಿದ್ದಾರೆ, ರಾಜಕೀಯ ಗಣ್ಯರಿದ್ದಾರೆ. ಆದರೆ ಈ ಮೊಯ್ಯದ ರಾಜನ ಆರ್ಭಟದಿಂದಾಗಿ ತುಂತುರು ಹನಿ ಬರ್ತಾ ಇದ್ರೂ ಕೂಡ ಹೆಣ್ಣು ಮಕ್ಕಳು ಈ ದೇವಸ್ಥಾನದ ಆವರಣದಲ್ಲಿ ಕದಲದೆ ತಾವೆಲ್ಲ ಕುತ್ಕೊಂಡಿದ್ದನ್ನು ನೋಡಿದರೆ ಶ್ರೀ ಸಿದ್ಧಬಸವೇಶ್ವರ ಸ್ವಾಮಿಯಲ್ಲಿ ಎಂಥ ಅಚಲ ನಿಷ್ಠೆ ಇಟ್ಟಿದ್ದೀರಿ, ಧರ್ಮಪೀಠಗಳಲ್ಲಿ ಎಷ್ಟು ಅಭಿಮಾನ ತಾವೆಲ್ಲ ಇಟ್ಟಿರಿ ಅನ್ನೋದಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂಥೇಳಿ ನಮ್ಮ ಹರುಷವನ್ನು ವ್ಯಕ್ತಪಡಿಸ್ತಾ ಇದೆ. ಬಹಳ ವರ್ಷಗಳ ಹಿಂದೆ ಈ ಸಿದ್ಧಬಸವೇಶ್ವರ ಜಾತ್ರಾ ಮಹೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಜಗದ್ಗುರುಳವರು ಆಗಮಿಸಿದರು. ಆದರೆ ಅಂದು ನೋಡಿದಂಥ ಜಾತ್ರಾ ಮಹೋತ್ಸವಕ್ಕೂ ಇವತ್ತು ನೋಡುವಂಥ ಈ ಜಾತ್ರಾ ಮಹೋತ್ಸವಕ್ಕೂ ಭೂಮಿಯ ಆಗಸದಷ್ಟು ವಿಸ್ತಾರ ಪಡ್ಕೊಂಡಿದ್ದನ್ನು ನೋಡಿ ನಿಮಗೆ ಎಷ್ಟು ಹರುಷವಾಗಿದೆ. ಅದರ 2 ಪಟ್ಟು ಹರುಷ ಇವತ್ತು ರಂಭಾಪುರಿ ಜಗದೊಳಗೆ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ನಾವು ಸಿಂದಗಿ ಕಾರ್ಯಕ್ರಮದಲ್ಲಿದ್ದಾಗ ಇವತ್ತಿನ ಈ ದಿನಾಂಕವನ್ನು ಆಮಂತ್ರಣ ಕೊಟ್ಟರು. ಆದರೆ ಜಗದೊಳವರ ಡೈರಿಯಲ್ಲಿ ಬರಲಿಕ್ಕೆ ಸಾಧ್ಯ ಇದ್ದಿಲ್ಲ. ಲಾತೂರದಲ್ಲಿ ಕಾರ್ಯಕ್ರಮ ಇತ್ತು.
ಆದರೆ ಲಾತೂರಿನಲ್ಲಿ ಕಾರ್ಯಕ್ರಮ ಬೇಗನೆ ಮುಗಿಸಿ ಈ ಸಮಾರಂಭಕ್ಕೆ ನಾವೇನಾದರೂ ಬಂದಿದ್ರೆ ಅದೆಲ್ಲವೂ ಕೂಡ ನಿಮ್ಮೆಲ್ಲರ ಭಕ್ತಿಯ ಕಾರಣದಿಂದ ಹೊರತು ಬೇರಾವ ಕಾರಣದಿಂದ ಅಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗ್ತಾ ಇದೆ. ಈಗಾಗಲೇ ಈ ಸಮಾರಂಭವನ್ನು ಉದ್ದೇಶಿಸಿ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ಶ್ರೀ ದತ್ತಾತ್ರೇಯ ಪಾಟೀಲ್ರು ತಮ್ಮ ಒಡಲ ನುಡಿಗಳನ್ನು, ತಮ್ಮ ಅಭಿಮಾನ ಭಕ್ತಿ ಶ್ರದ್ಧೆಯನ್ನು ಕೊಂಡಾಡಿ ಈ ಗ್ರಾಮಕ್ಕೆ ಬರುವಂಥ ರಸ್ತೆಗಳ ಒಂದು ಸುಧಾರಣೆಯನ್ನು ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕದಿಂದ ಏನು ಸಾಧ್ಯತೆ ಆ ಒಂದು ಕಾರ್ಯವನ್ನು ಮಾಡಿಸಿಕೊಡುವುದಾಗಿ ಸಂಪೂರ್ಣ ಭರವಸೆಯನ್ನು ನೀಡಿ ಕಾರ್ಯಬಾಹುಲ್ಯದ ಒತ್ತಡದಿಂದ ನಿರ್ಗಮಿಸಿದ್ದಾರೆ. ಮತ್ತು ಈ ಸಮಾರಂಭದಲ್ಲಿ ಮಾಜಿ ಶಾಸಕರಾದಂಥ ದೊಡ್ಡಗೌಡ ಪಾಟೀಲ್ರು ಕೂಡ ಆಗಮಿಸಿರುವಂಥದ್ದು ಈ ಗ್ರಾಮದ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ಕಾರಣವಾಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ಹೆಚ್ಚು ಹೇಳಿ ಕಿಚ್ಚೆ ಪಡೋದಿಲ್ಲ. ನೀವು ಮೈಮೇಲೆ ಹಾಕ್ಕೊಂಡಂಥ ಬಟ್ಟೆಗಳು ಒದ್ದೆ ಆಗಿವೆ, ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಾ ಇದ್ದೀರಿ. ಆದರೂ ಈ ಜವಾಬ್ದಾರಿ ಸ್ಥಾನದಿಂದ ಕೇವಲ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಭಾರತ ದೇಶ ಧರ್ಮ ಪ್ರಧಾನವಾದಂಥ ದೇಶ ಇದು. ಇಲ್ಲಿರುವಷ್ಟು ಮತಧರ್ಮಗಳು ಬೇರಾವ ದೇಶದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ದೇಶದಲ್ಲಿ ಒಂದು ಧರ್ಮ ಅಲ್ಲ, ಒಂದು ಪರಂಪರೆಯಲ್ಲ, ಹಲವು 10 ಧರ್ಮಗಳು, ಪರಂಪರೆಗಳು ಈ ನಾಡಿನಲ್ಲಿ ಬೆಳೆದುಕೊಂಡು ಬಂದಿವೆ. ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಪರಂಪರೆ ಇರಲಿ, ಅವರೆಲ್ಲರ ಕೊನೆಯ ಆಶೆ ಏನು ಅಂದರೆ ಈ ಭೂಮಿ ಮೇಲೆ ಬದುಕಿ ಬಾಳುವಂಥ ಎಲ್ಲ ಜನತೆ ಪರಸ್ಪರ ಪ್ರೀತಿ, ವಿಶ್ವಾಸ, ಸಾಮರಸ್ಯ, ಸೌಹಾರ್ದತೆಯಿಂದ ಬಾಳಬೇಕು ಅನ್ನೋದನ್ನೇ ಹೇಳ್ತಾ ಹೊರತು ಸಮಾಜದಲ್ಲಿ ಸಂಘರ್ಷ ಉಂಟು ಮಾಡಬೇಕು ಅಂತ ಯಾವ ಧರ್ಮವೂ ಕೂಡ ಹೇಳೋದಿಲ್ಲ. ಬಹುಶಃ ಅಂಥ ಶ್ರೇಷ್ಠವಾದಂಥ ಧರ್ಮವನ್ನು ನಾವು ನಮ್ಮ ಜೀವನದ ಆಚರಣೆಯಲ್ಲಿ ಬಾಳೆಲ್ಲ ಸ್ವಲ್ಪ ಆದರೂ ಆಚರಿಸಿಕೊಂಡು ಬಂದರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಥ ಸಂಸಿದ್ಧಿ ಕಾರಣಂ, ಮನುಷ್ಯ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಧರ್ಮವೇ ಮೂಲವಾಗಿದೆ ಹೊರತು ಬೇರೇನೂ ಕೂಡ ಅಲ್ಲ. ಇವತ್ತು ಧರ್ಮ ಅಂದರೆ ಮಾತನಾಡುವಂಥ ಮಾತಲ್ಲ, ಆಡಿದ ಮಾತಿನಂತೆ ನಡೆಯುವುದೇನಿದೆಯಲ್ಲ ಅದುವೇ ನಿಜವಾದಂಥ ಧರ್ಮ. ಸತ್ಯಮದ ಧರ್ಮಂಚರ ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಸತ್ಯವನ್ನು ಯಾವಾಗಲೂ ಮಾತನಾಡು, ಧರ್ಮ ಮಾರ್ಗದಲ್ಲಿ ನಡೆ ಅಂತ ಹೇಳ್ತಾರೆ ಹೊರತು ನುಡಿ ಅಂತವರು ಹೇಳಿಲ್ಲ. ಇವತ್ತು ನಡೆದು ತೋರಿಸುವುದರಲ್ಲಿ ನಮ್ಮ ಜೀವನದ ಶ್ರೇಯಸ್ಸು ಮತ್ತು ಸುಖ ಇದೆ ಅನ್ನುವುದನ್ನು ಯಾರೂ ಕೂಡ ಮರೆಯಬಾರದು. ಹೇಳುವ ಮಾತು ಒಂದು, ನಡೆಯುವ ದಾರಿ ಇನ್ನೊಂದಾದರೆ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಣುವುದು ಬಹಳ ಕಷ್ಟದ ಕೆಲಸ. ಇವತ್ತಿನ ವೈಜ್ಞಾನಿಕ ಮತ್ತು ವೈಚಾರಿಕ ಯುಗದಲ್ಲಿ ದೇವರನ್ನು ನಂಬುವಂಥ ಜನರು ಇದ್ದಾರೆ, ದೇವರಲ್ಲಿ ನಂಬಿಕೆಯನ್ನು ಕಳ್ಕೊಂಡಂಥ ಜನರು ಕೂಡ ಇದ್ದಾರೆ. ಆದರೆ ಒಂದು ಮಾತು ತಿಳ್ಕೊಳ್ಳಿ, ಯಾರು ನಾಸ್ತಿಕರಂತ ನಾವು ಕರಿತೇವೆ ಅಂಥ ನಾಸ್ತಿಕರು ಕೂಡ ಕೊನೆಯ ಗಳಿಗೆಯಲ್ಲಿ ದೇವರ ಅಗಾಧವಾದಂಥ ಶಕ್ತಿಗೆ ತೆಲುಬಾಗಿದಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ನಾವು ನಿಂತ ನೆಲ, ಕುಡಿಯುವಂಥ ನೀರು, ತಿನ್ನುವಂಥ ಅನ್ನ, ಉಸಿರಾಡಿಸುವಂಥ ಗಾಳಿ ನಮಗೆ ಯಾರಾದರೂ ಕೊಟ್ಟಿದ್ರೆ ಆ ಭಗವಂತ ಕೊಟ್ಟಿದ್ದಾನೆ ಹೊರತು ಬೇರೆ ಯಾರೂ ಕೂಡ ಕೊಟ್ಟಿಲ್ಲ. ಇವತ್ತು ಭೌತಿಕ ಪ್ರಪಂಚದಲ್ಲಿ
ಯಾರಿಂದ ಏನಾದರೂ ನೀವು ಒಂದು ವಸ್ತುವನ್ನು ಪಡ್ಕೊಂಡಾಗ ಅವರಿಗೆ ಥ್ಯಾಂಕ್ಸ್ ಹೇಳ್ತೀರಿ, ಉಪಕಾರ ಸ್ಮರಣೆಯನ್ನು ಮಾಡ್ತೀರಿ. ಆದರೆ ಭಗವಂತ ಇಷ್ಟೆಲ್ಲ ಅಮೂಲ್ಯವಾದಂಥ ಕೊಡುಗೆಗಳನ್ನು ನಮಗಾಗಿ ಉದಾತ್ತವಾಗಿ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟಂಥ ಭಗವಂತನಿಗೆ ನಾವು ಕೊಡೋದೇನಿದೆ, ನಮ್ಮ ದಿನದ 24 ಗಂಟೆಯಲ್ಲಿ ಒಂದೆರಡು ನಿಮಿಷ ದೇವರನ್ನು ಸ್ಮರಿಸಿದರೆ, ದೇವರನ್ನು ಪೂಜೆ ಮಾಡಿ ಜೀವನದಲ್ಲಿ ನಡೆದದ್ದಾದರೆ ಅದರಿಂದ ಸಿಗುವಂಥ ತೃಪ್ತಿ, ಸಮಾಧಾನ ಬೇರೆ ಯಾವುದರಿಂದಲೂ ಕೂಡ ಸಿಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವನೊಬ್ಬ ನಾಮ ಹಲವು, ಇರುವಂಥ ಭಗವಂತ ಒಬ್ಬನೇ ಇದ್ದಾನೆ. ಆದರೆ ಆತನಿಗೆ ಹೆಸರುಗಳು ಅನಂತವಾಗಿವೆ. ಯಾವ ಹೆಸರಿನಿಂದ ಕರೆದರೂ ಓಗೊಡುವಂಥ ಪರಮಾತ್ಮ ಒಬ್ಬನೇ ಇದ್ದಾನೆ ಅನ್ನುವಂಥ ಪರಮ ಸತ್ಯ ತಿಳಿದಾಗ ಜಗದಲ್ಲಿ ಶಾಂತಿ ನೆಲೆಗೊಳ್ಳಲಿಕ್ಕೆ, ಸಾಮರಸ್ಯ ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ವೀರಶೈವ ಧರ್ಮ ಅನಾದಿ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಇದನ್ನೇ ಬಯಸ್ತಾ ಇದೆ ಹೊರತು ಬೇರೆ ಏನನ್ನೂ ಕೂಡ ಅಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶಾಲ ತತ್ವ ಸಂದೇಶವನ್ನು ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರು ಈ ನಾಡಿಗೆ ಕರೆಯನ್ನು ಕೊಟ್ಟರು. ಇವತ್ತಿನ ದಿನಮಾನಗಳಲ್ಲಿ ತಾವೆಲ್ಲ ಕಡೆ ನೋಡ್ತಾ ಇದ್ದೀರಿ, ಅವರವರ ಧರ್ಮಕ್ಕೆ, ಅವರವರ ಜಾತಿ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳೋರು ಭಾಳ ಜನ. ಆದರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದಂಥ ಯಾವುದಾದ್ರೂ ಒಂದು ಧರ್ಮಪೀಠ ಇದ್ದರೆ ಅದು ಶ್ರೀಮದ್ ರಂಭಾಪುರಿ ಮಹಾಪೀಠ ಅನ್ನುವಂಥ ಸತ್ಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಮಾನವ ಧರ್ಮ ಉಳಿದು ಬೆಳೆದು ಬಂದರೆ ನಾವೆಲ್ಲ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಜನರ ಮನಸ್ಸುಗಳು ಬಹಳಷ್ಟು ಕದಡಿ ಹೋಗಿವೆ. ನಿಜವಾದಂಥ ವಿಚಾರಗಳಿಂದ ಮನುಷ್ಯ ದೂರನಾಗಿ ಸ್ವಾರ್ಥ ಮತ್ತು ಸಂಕುಚಿತೆಗೆ ಒಳಗಾಗಿ ಆದರ್ಶಗಳನ್ನು ಮರೆಯುವಂಥವನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಜನರಲ್ಲಿ ಧಾರ್ಮಿಕ ಮೌಲ್ಯಗಳನ್ನು ಪುನರುತ್ಥಾನಗೊಳಿಸುವುದಕ್ಕಾಗಿ ಧರ್ಮಪೀಠಗಳ ಮಾರ್ಗದರ್ಶನ, ಈ ಮಠಾಧೀಶರೆಲ್ಲರ ಒಂದು ಬೋಧಾಮೃತ ಸಮಾಜಕ್ಕೆ ಅವಶ್ಯಕವಾಗಿದೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಇವತ್ತು ಭಗವಂತ ನಮಗೆ ಕೊಟ್ಟಂಥ ಕಾರುಣ್ಯ ಕೃಪಾ ಬಹಳಷ್ಟು ದೊಡ್ಡದು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲ ಧರ್ಮಗಳಲ್ಲಿಯೂ ಕೂಡ ದೇವರ ಬಗ್ಗೆ ಒಂದು ಉದಾತ್ತವಾದಂಥ ಭಾವನೆಗಳನ್ನು ಅವು ವ್ಯಕ್ತಪಡಿಸ್ತಾ ಇದ್ದಾವೆ. ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ಮಹಾತ್ಮ ಗಾಂಧೀಜಿ ತಮ್ಮ ಜೀವನದ ದಿನಚರಿಯಲ್ಲಿ ಒಂದು ಅಮೂಲ್ಯವಾದಂಥ ಮಾತನ್ನು ಬರೆದಿಟ್ಟಿದ್ದಾರೆ. ಆ ಮಾತಿಗೆ ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಮಹಾನುಭಾವ ಹೇಳ್ತಾ ಇದ್ದಾನೆ, ನನ್ನ ಕಣ್ಣು ಕಿತ್ತರೆ ಬದುಕುವೆ, ಕಿವಿ ಕೊಯ್ದರೆ ಬದುಕುವೆ, ದೇಹದ ಅಂಗ ಅವಯವಗಳನ್ನು ಊನ ಮಾಡಿದರೆ ಬದುಕಬಲ್ಲೆ, ಆದರೆ ದೇವರಲ್ಲಿರುವ ನನ್ನ ಭಾವನೆಯನ್ನು ನಾಶಗೊಳಿಸಿದರೆ ನಾನು ಬದುಕಿ ಉಳಿಯಲಾರೆ ಅನ್ನುವಂಥ ಮಾತನ್ನು ರಾಜಕೀಯ ಮುತ್ಸದ್ದಿ ಗಾಂಧೀಜಿ ಹೇಳಬೇಕಾದ್ರೆ, ಇನ್ನು ಧರ್ಮ ಮತ್ತು ಧರ್ಮಾಚಾರ್ಯರು ದೇವರ ಬಗ್ಗೆ ಎಂಥ ಅಮೂಲ್ಯವಾದಂಥ ವಿಚಾರಗಳನ್ನು ಹೇಳಬಹುದು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ. ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾ ಇದ್ದಾರೆ, ಚಂದ್ರಕಾಂತ ಯಥಾತೋಯಂ ಸೂರ್ಯಕಾಂತ ಯಥಾನಲಃ ಬೀಜ ಯಥಾಂಕುರ ಸಿದ್ಧಸ್ತತಾತ್ಮನಿ ಶಿವಸ್ಥಿತ. ಚಂದ್ರಕಾಂತ ಶಿಲೆಯಲ್ಲಿ ನೀರಿನ ಅಂಶ, ಸೂರ್ಯಕಾಂತ ಶಿಲೆಯಲ್ಲಿ ಬೆಂಕಿಯ ಅಂಶ, ರೈತ ಬಿತ್ತುವಂಥ ಬೀಜದಲ್ಲಿ ಮುಂದೆ ದೊಡ್ಡದಾಗುವಂಥ ಅಂಕುರ ಹೇಗೆ ಸಹಜವಾಗಿರ್ತಾ ಇದೆಯೋ ಹಾಗೆ ಎಲ್ಲರ ಹೃದಯ ದೇಗುಲದಲ್ಲಿ
ನಿರ್ಗುಣನಾದಂಥ ನಿರ್ವೈನದಂಥ ಪರಮಾತ್ಮ ಆವಾಸ ಮಾಡಿಕೊಂಡಿದ್ದಾನೆ ಅನ್ನುವಂಥ ಪರಮ ಸತ್ಯವನ್ನು ಅವರು ಹೇಳುವಂಥವರಾಗಿದ್ದಾರೆ. ಅದಕ್ಕೆ ಎಲ್ಲೆಡೆಯಲ್ಲಿ ದೇವರು ತುಂಬಿದ್ರೂ ನಮ್ಮ ಹೃದಯ ದೇಗುಲದಲ್ಲಿ ಅವನಿದ್ದು ಕಣ್ಣಿಗೆ ಕಾಣದಂತದಾನೆ. ಒಬ್ಬ ಉರ್ದುವಿನಲ್ಲಿ ಒಬ್ಬ ಕವಿ ಹೇಳ್ತಾನೆ, ತಿಲ್ ಮೇ ತೈಲ್ ಹೈ ತೈಲ್ ಬೀತಾ ನಹೀ, अंग में अंगार है जिसमें जलता नहीं, दूध में घी है बो देता नहीं, मुझ में तू है समझ में आता नहीं. ಎಳ್ಳಿನಲ್ಲಿ ಎಣ್ಣೆ ಇದೆ. ನೀವೆಲ್ಲ ಬಹಳ ಜನ ರೈತರಿದ್ದೀರಿ. ನಿಮ್ಮೆಲ್ಲ ಭೂಮಿಯಲ್ಲಿ ಎಳ್ಳನ್ನು ಬೆಳಿತೀರಿ. ಬೆಳೆದಂಥ ಎಳ್ಳನ್ನು ಕೈಯಲ್ಲಿ ಹಿಡಿದ್ರೆ ಅದರಲ್ಲಿರುವಂಥ ಎಣ್ಣೆ ಕೈಗೆ ಹತ್ತೋದಿಲ್ಲ. ಅದರಲ್ಲಿರುವಂಥ ಎಣ್ಣೆ ನಮ್ಮ ಕೈಗೆ ಹತ್ತಬೇಕಾದ್ರೆ ಎಳ್ಳನ್ನು ಹುರಿಬೇಕು, ಅರಿಬೇಕು, ಆವಾಗ ಕೈಗೆ ಎಣ್ಣೆ ಹತ್ತಾ ಇದೆ. ಎಳ್ಳಿನಲ್ಲಿ ಎಣ್ಣೆ ಇದ್ದರೂ ಕೈಗೆ ಹತ್ತದಂತೆ ಹಾಗೈತಲ್ಲ, ಹಾಗೆ ದೇವರು ಎಲ್ಲೆಡೆಯಲ್ಲಿ ಇದ್ದರೂ ಕೂಡ ಕಣ್ಣಿಗೆ ಕಾಣದಂತೆ ಅದಾನ ಅನ್ನುವಂಥ ಸತ್ಯವನ್ನು ನಾವೆಲ್ಲ ತಿಳ್ಕೋಬೇಕಾಗಿದೆ. ಪ್ರತಿಯೊಬ್ಬರ ಶರೀರದಲ್ಲಿ ಬೆಂಕಿ ಇದೆ. ಆ ಬೆಂಕಿ ಇದೆ ಅಂತಲೇ ನಾವೆಲ್ಲ ಬದುಕಿ ಬಾಳ್ತಾ ಇದ್ದೇವೆ. ಆ ಬೆಂಕಿ ಏನಾದರೂ ಆರಿ ಹೋದರೆ ನಾವು ಎಷ್ಟೇ ದೊಡ್ಡ ಮನುಷ್ಯರಿರಲಿ ಯಾರೂ ಇಲ್ಲಿ ಬಿಡೋದಿಲ್ಲ. ಅವರವರ ಧರ್ಮದ ಪ್ರಕಾರ ಏನು ಮಾಡಬೇಕು ಕೊನೆಯಲ್ಲಿ ಆ ಕಾರ್ಯವನ್ನು ಮಾಡಿ ಮುಗಿಸ್ತಾರೆ. ನಮ್ಮೆಲ್ಲರಲ್ಲಿ ಬೆಂಕಿ ಇದ್ರೂ ಕೂಡ ಒಬ್ಬರು ಇನ್ನೊಬ್ಬರನ್ನು ಮುಟ್ಟಿದಾಗ ಯಾರೂ ಕೂಡ ಸುಟ್ಕೊಂಡು ಹೋಗೋದಿಲ್ಲ. ನಮ್ಮಲ್ಲಿ ಬೆಂಕಿ ಇದ್ರೂ ಸುಡದಂತೆ ಹಾಗೈತಲ್ಲ, ಹಾಗೆಯೇ ದೇವರ ಅದಾನಂತ ತಿಳ್ಕೊಳ್ಳಿ. ಈಗ ತಾನೇ ಸಮಾರಂಭಕ್ಕೆ ಶ್ರೀನಿವಾಸ ಅರಡಗಿಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮಿಗಳು ಆಗಮಿಸಿದ್ದಾರೆ. ಈಗ ತಾನೇ ವಿಧಾನಸಭೆಯ ಮುಖ್ಯ ಸಚೇತಕರು, ಜೇವರಿಗೆ ಮತಕ್ಷೇತ್ರದ ಶಾಸಕರು ಆದಂಥ ಡಾಕ್ಟರ್ ಅಜಯ್ ಸಿಂಗ್ರು ಆಗಮಿಸಿದ್ದಾರೆ. ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಅಲ್ಲಮಪ್ರಭು ಪಾಟೀಲರು ಕೂಡ ಈಗ ತಾನೇ ಆಗಮಿಸಿದ್ದಾರೆ. ಸಮಿತಿ ಮುಖ್ಯಸ್ಥರ ಪರವಾಗಿ ಅವರಿಗೆ ಜಗದ್ಗುರು ಸ್ವಾಗತವನ್ನು ಬಯಸಿ ಅವರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಇನ್ನು ಹಾಲಿನಲ್ಲಿ ತುಪ್ಪ ಇದೆ. ಹಾಲಿನಲ್ಲಿರುವಂಥ ತುಪ್ಪ ನಾವು ಕಾಣಬೇಕಾದ್ರೆ ಹಾಲು ಕರಿಬೇಕು, ಕಾಯಿಸಬೇಕು, ಆರಿಸ್ಬೇಕು. ಹೆಪ್ಪು ಹಾಕಿ ಕೆನೆ ಬಂದು ಬೆಣ್ಣೆ ಬರ್ತಾ ಇದೆ. ಆ ಬೆಣ್ಣೆಗೆ ಬೆಂಕಿಯ ಸ್ಪರ್ಶ ಮಾಡಿದಾಗ ತುಪ್ಪ ಅನ್ನುವಂಥದ್ದು ನಮಗೆ ಸಿಗುತ್ತಾ ಇದೆ. ಹಾಲಿನಲ್ಲಿ ತುಪ್ಪ ಇದ್ರೂ ಕಣ್ಣಿಗೆ ಕಾಣದಂತೆ ಆಗೈತಲ್ಲ, ಹಾಗೆಯೇ ದೇವರ ಅದಾನ ಅನ್ನುವಂಥ ಭಾವನೆ ನಾವೆಲ್ಲ ತಿಳ್ಕೋಬೇಕಾಗಿದೆ. ನಮ್ಮನ್ನು ಧರ್ಮಕ್ಕಾಗಿ ದೇವರಿಗಾಗಿ ಸಮರ್ಪಣೆ ಮಾಡಿಕೊಂಡಾಗ ಮಾತ್ರ ಏನೆಲ್ಲ ಬೆಳಗನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ತಮ್ಮ ಕಾವ್ಯಾನಂದ ಕಾವ್ಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ತಂತಿಗಳಲ್ಲಿ ಸುನಾದವಿದೆ, ಸೋರೆ ದಂಡಿಗೆಗಳಿಗೆ ಬಿಗಿದಾಗ ಮಾತ್ರ. ಚರ್ಮದಲ್ಲಿ ಸುನಾದವಿದೆ, ವಾದ್ಯಗಳ ಮೈಗಳಿಗೆ ಬಿಗಿದಾಗ ಮಾತ್ರ. ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ, ನಾರಿನಿಂದ ಬಿಗಿದಾಗ ಮಾತ್ರ. ನನ್ನಲ್ಲಿಯೂ ನಿನ್ನರಿಯುವ ಶಕ್ತಿ ಇದೆ, ನಿನ್ನಡಿಗಳಿಗೆ ಸಮರ್ಪಿಸಿಕೊಂಡಾಗ ಮಾತ್ರ. ನಿನ್ನಡಿಗಳಿಗೆ ಸಮರ್ಪಿಸಿಕೊಂಡಾಗ ಮಾತ್ರ. ತಂತಿಗಳಲ್ಲಿ ಸುನಾದವಿದೆ, ಸೋರೆ ದಂಡಿಗೆಗಳಿಗೆ ಬಿಗಿದಾಗ ಮಾತ್ರ. ನೀವೆಲ್ಲ ವೀಣೆಯನ್ನು, ತಂಬೂರಿಯನ್ನು ನೋಡಿದ್ದೀರಿ. ಇವೆಲ್ಲ ತಂತಿಯಿಂದ ಮಾಡಿದಂಥ ವಾದ್ಯ. ಕೇವಲ ತಂತಿಯನ್ನು ಬಾರಿಸಿದರೆ ನಾದ ಬರೋದಿಲ್ಲ. ಒಂದು ಸೋರೆಕಾಯಿಗೆ ಆ ತಂತಿಯನ್ನು ಬಿಗಿದು ಕಟ್ಟಿ ಬಾರಿಸಿದಾಗ ಅದರಿಂದ ನಾದವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ತಬಲ, ಡಗ್ಗ ನೀವೆಲ್ಲ ನೋಡ್ತಾ ಇದ್ದೀರಿ. ಇವೆಲ್ಲ ಚರ್ಮದಿಂದ ಮಾಡಿದಂಥ ವಾದ್ಯ. ಚರ್ಮವನ್ನು ಬಾರಿಸಿದರೆ ನಾದ ಬರೋದಿಲ್ಲ. ಒಂದು ಪಾತ್ರೆಯಂಥ ವಸ್ತುವಿಗೆ ಕಟ್ಟಿ ಬಿಗಿದು ಬಾರಿಸಿದಾಗ ನಾದವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ.
ಅದೇ ರೀತಿಯಾಗಿ ಬಿಲ್ಲು ಎಂಥದ್ದೇ ಇರಲಿ, ಆ ಮಧ್ಯದಲ್ಲಿ ಒಂದು ಸಿಂಜಿನಿ ದಾರ ಇರಲಾರದೆ ಹೋದರೆ ಗುರಿಯನ್ನು ಮುಟ್ಟಲಿಕ್ಕೆ ಆ ಬಾಣಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿ ನನ್ನಲ್ಲಿಯೂ ನಿನ್ನರಿವ ಶಕ್ತಿ ಇದೆ. ಪ್ರತಿಯೊಬ್ಬರಿಗೂ ಕೂಡ ದೇವರನ್ನು ಅರಿಯುವಂಥ ಆ ತಿಳುವಳಿಕೆಯನ್ನು ಪಡೆದುಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದು ಯಾವಾಗ ನಮಗೆ ಸಿಗುತ್ತಾ ಇದೆ ಅದರ ಫಲ ಅಂದರೆ ನಮ್ಮನ್ನು ನಾವು ದೇವರಿಗಾಗಿ, ನಮ್ಮನ್ನು ನಾವು ಧರ್ಮಕ್ಕಾಗಿ ಸಮರ್ಪಿಸಿಕೊಂಡು ಭಕ್ತಿ, ಶ್ರದ್ಧೆ, ಅಭಿಮಾನದಿಂದ ನಡೆದುಕೊಂಡಂಥ ಸಂದರ್ಭದಲ್ಲಿ ಭಗವಂತನ ಕೃಪಾಕಾರುಣ್ಯ ನಮ್ಮೆಲ್ಲರಿಗೂ ಕೂಡ ಪ್ರಾಪ್ತವಾಗ್ತಾ ಇದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಈ ಜೇವರ್ಗಿ ತಾಲೂಕಿನಲ್ಲಿ ಕೋಳ್ಕೂರು ಸಿದ್ದಬಸವೇಶ್ವರ ದೇವಸ್ಥಾನ ಸುಪ್ರಸಿದ್ಧವಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನವನ್ನು ಅತ್ಯಂತ ಸುಸಜ್ಜಿತವಾಗಿಟ್ಟು ಕಾಲಕಾಲದಲ್ಲಿ ಪೂಜಾ ವಿಧಿಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಎಲ್ಲರೂ ಸೇರಿ ಸಂಭ್ರಮದಿಂದ ಮಾಡಿಕೊಂಡು ಬರ್ತಾ ಇರುವಂಥದ್ದು ಬಹಳಷ್ಟು ಸಂತೋಷವನ್ನು ಜಗದ್ಗುರುವರಿಗೆ ತಂದಿದೆ. ಊರಿನಲ್ಲಿ ಇರುವಂಥ ದೇವಾಲಯವಾಗಲಿ, ಅಭಿವೃದ್ಧಿ ಕಾರ್ಯಗಳಾಗಲಿ, ಎಲ್ಲ ವರ್ಗದ, ಎಲ್ಲ ಸಮುದಾಯದ ಜನ ಒಂದಾಗಿ ಕೂಡಿ ಸಾಮರಸ್ಯದಿಂದ ಮಾಡಿದರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಕೂಡ ಇರುವುದಿಲ್ಲ. ಅದಕ್ಕಂಥ ಆದರ್ಶ ಗುಣಗಳನ್ನು ಸಿದ್ದಬಸವೇಶ್ವರನ ಒಂದು ಕೃಪಾ ಕಾರುಣ್ಯದಿಂದ ತಾವೆಲ್ಲ ಪಡೆದು ಮುನ್ನಡೆಸ್ತಾ ಇರುವಂಥದ್ದು ಬ್ರಹ್ಮಾಪುರಿ ಜಗದ್ಗುರುವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ನೋಡಿ, ನಿಸರ್ಗಕ್ಕೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಬಹಳ ಕಮ್ಮಿನೇ. ಶಾಸಕರಾದಂಥ ದತ್ತಾತ್ರೇಯ ಪಾಟೀಲರು ಮಾತನಾಡುವಂಥ ಸಂದರ್ಭದಲ್ಲಿ ಮಳೆ ಜಿನುಗ್ತಾ ಇತ್ತು. ಆದರೆ ಅದನ್ನು ನೋಡಿ ಯಾರಿಗೂ ಮಾತನಾಡಲಿಕ್ಕೆ ಅವಕಾಶ ಕೊಡದೆ ನೇರವಾಗಿ ಜಗದ್ಗುರುವರಿಗೆ ಕೊಟ್ಟರು. ಬಹುಶಃ ನಾವು ಬಹಳ ಕಡೆ ಉತ್ಸವದಲ್ಲಿ, ಸಮಾರಂಭದಲ್ಲಿ ಪಾಲ್ಗೊಳ್ತೇವೆ. ಆದರೆ ಕೊಳಕೂರು ಗ್ರಾಮದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಕುಂಭ ಹೊತ್ತಿದ್ರಂದ್ರೆ 1600ಕ್ಕೂ ಮಿಕ್ಕಿ ಕುಂಭ ಹೊತ್ತಂಥ ಮಹಿಳೆಯರನ್ನು ಮೊಟ್ಟ ಮೊದಲಿಗೆ ನೋಡಿದರೆ ಅದು ಕೊಳಕೂರು ಗ್ರಾಮದಲ್ಲಿ ಅನ್ನುವಂಥ ಮಾತು ಹೇಳಬೇಕಾಗ್ತಾ ಇದೆ. ಸಾರವಟ ಉತ್ಸವದಲ್ಲಿ ಈ ಗ್ರಾಮದ ಹಿರೇಮಠದ, ಕಲಬುರಗಿ ರೋಜಾ ಮಠದ ಕೆಂಚ ಋಷಭ ಶಿವಾಚಾರ್ಯ ಸ್ವಾಮಿಗಳಿದ್ರು. ಕೆಂಚ ಬಸವ ಶಿವಾಚಾರ್ಯ ಸ್ವಾಮಿಗಳಿದ್ರು. ಕುಂಭ ಹೊತ್ತಂಥ ಮಹಿಳೆಯರನ್ನು ನೋಡಿದರೆ ಎಷ್ಟು ದೂರ ನೋಡಿದ್ರೂ ಆ ಸಾಲಿಗೆ ಕೊನೆಯೇ ಇರಲಿಲ್ಲ. ಎರಡು ಕಣ್ಣುಗಳು ನೋಡಲಿಕ್ಕೆ, ಆ ದೃಶ್ಯವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಭಕ್ತಿಯ ಸಾಗರ ಹರಿದು ಬಂದದ್ದನ್ನು ನೋಡಿ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಮುತ್ತೈದೆಯ ತಾಯಂದಿರಿಗೆ ಕೊಟ್ಟಂಥ ಪಂಚಪೀಠಗಳ ಕೊಡುಗೆ, ಬ್ರಹ್ಮಾಪುರಿಯ ಪೀಠದ ಹಸಿರು ಧ್ವಜ ಹೆಣ್ಣು ಮಕ್ಕಳ ಕೈಯಲ್ಲಿ ಬಳೆಯಾಗಿ ಶೋಭಿಸ್ತಾ ಇದೆ, ಹಸಿರು ಬಳೆಯಾಗಿ. ಉಜ್ಜಯಿನಿ ಪೀಠದ ಕೆಂಪು ಬಣ್ಣ ತಾಯಂದಿರ ಹಣೆ ಮೇಲೆ ಕುಂಕುಮವಾಗಿ ಶೋಭಿಸ್ತಾ ಇದೆ. ಕೇದಾರ ಪೀಠದ ಕಪ್ಪು ಮಿಶ್ರಿತ ನೀಲಿ ಬಣ್ಣ ತಾಯಂದಿರ ಕೊರಳಲ್ಲಿ ಕರಿಮಣಿಸರವಾಗಿ ಶೋಭಿಸ್ತಾ ಇದೆ. ಶ್ರೀಶೈಲ ಪೀಠದ ಬಿಳಿಯ ಬಣ್ಣ ಹೆಣ್ಣು ಮಕ್ಕಳ ಮೂಗಿನಲ್ಲಿ ಮೂಗು ನತ್ತಾಗಿ, ಕಾಲಲ್ಲಿ ಬೆಳ್ಳಿಯ ಕಾಲುಂಗರವಾಗಿ ಶೋಭಿಸ್ತಾ ಇದೆ. ಕಾಶಿ ಪೀಠದ ಹಳದಿ ಬಣ್ಣ ತಾಯಂದಿರ ಕೊರಳಲ್ಲಿ ಬಂಗಾರದ 2 ತಾಳಿ ಶೋಭಾಯಮಾನವಾಗಿ ಕಾಣ್ತಾವೆ. ಈ 5 ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟಂಥ ಕೀರ್ತಿ ಅದು ಯಾರಿಗಾದರೂ ಸಲ್ತಾ ಇದ್ರೆ ವೀರಶೈವ ಧರ್ಮವನ್ನು ಈ ಭೂಮಂಡಲದಲ್ಲಿ ಸಂಸ್ಥಾಪನೆಯನ್ನು ಮಾಡಿದಂಥ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರಿಗೆ ಆ ಗೌರವ ಸಲ್ತಾ ಇದೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು. ಎಷ್ಟೊಂದು ಅನನ್ಯವಾದಂಥ ಸಂಬಂಧ ಇದೆ ಅನ್ನುವಂಥದ್ದು ಇದರಿಂದ ತಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವಂಥ ಸೂಚ್ಯವಾಗಿ ಪದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನಮ್ಮ ಬೇರೆ ಬೇರೆ ಪ್ರಾಂತ ಪ್ರದೇಶದ ನಮ್ಮ ಎಲ್ಲ ಮಠಾಧೀಶರು ಕೂಡ ಈ ಸಮಾರಂಭದಲ್ಲಿ
ಪಾಲ್ಗೊಂಡಿರುವಂಥದ್ದು ಈ ಸಮಾರಂಭಕ್ಕೆ ಒಂದು ವಿಶೇಷವಾದಂಥ ಶೋಭೆಯನ್ನು ಮೆರಗನ್ನು ತಂದು ಕೊಟ್ಟಿದೆ. ಅವರು ಕೂಡ ಅವರವರ ಪ್ರಾಂತ ಪ್ರದೇಶದಲ್ಲಿ ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡಿ ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಮೊನ್ನೆ ತಾನೇ ಕಡಕೋಳ ಮಡಿವಾಳೇಶ್ವರರ ದ್ವಿಶತಮಾನೋತ್ಸವ ಸಮಾರಂಭ ಬಹಳ ಸಂಭ್ರಮದಿಂದ ನಡೆಯಿತು. ಅದೇ ಸಂದರ್ಭದಲ್ಲಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರ ಜನ್ಮ ಸುವರ್ಣ ಮಹೋತ್ಸವ, ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಾರಂಭ ಬಹಳ ವೈಭವ ಮತ್ತು ವಿಜೃಂಭಣೆಯಿಂದ ನಡೆದದ್ದನ್ನು ನೋಡಿ ತಾವೆಲ್ಲ ಸಂತೋಷಪಟ್ಟಂಥ ಗಳಿಗೆ ಇಲ್ಲಿ ನೆನಪಿಸಲಿಕ್ಕೆ ಇಚ್ಛಾಪಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಸವ ಕಲ್ಯಾಣದ ತ್ರಿಪುರಾಂತಕ ಗವಿ ಮಠದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಬಹಳ ಸಂಭ್ರಮ ಸಡಗರದಿಂದ ಕಾರ್ಯಕ್ರಮ ನಡೆದು ತ್ರಿಪುರಾಂತಕ ಇತಿಹಾಸದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಅಫ್ಜಲ್ಪುರ್ ಹಿರೇಮಠದ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮಿಗಳವರ ಜನ್ಮಭೂಮಿ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಒಳಸಂಗ ಗ್ರಾಮದಲ್ಲಿ ವೀರಭದ್ರ ಸ್ವಾಮಿಯ ಪ್ರತಿಷ್ಠಾಪನೆ ಅಂಗವಾಗಿ ಹಮ್ಮಿಕೊಂಡಂತಹ ಕಾರ್ಯಕ್ರಮ ನಿಜವಾಗಲೂ ಆ ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಎಂದೆಂದೂ ಮರೆಯದೇ ಇರುವಂಥ ದೊಡ್ಡ ಸಮಾರಂಭ ಅಲ್ಲಿ ನಡೀತಿ ಅನ್ನುವಂಥ ಹರುಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಕರ್ನಾಟಕದ ಮುಕುಟ ಬೀದರ್ ಜಿಲ್ಲೆಯ ರಂಗಮಂದಿರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಸಮಾರಂಭ ನ ಭೂತ ನ ಭವಿಷ್ಯತೆ ಅನ್ನುವಂಥ ರೀತಿಯಲ್ಲಿ ನಡೆದಿರುವುದನ್ನು ನೋಡಿದರೆ ಯಾವುದೇ ಭಾಗದಲ್ಲಿ ಕಾರ್ಯಕ್ರಮಗಳು ನಡೆದರೂ ಕೂಡ ವೀರಶೈವ ಪಂಚಪೀಠಗಳ ಒಂದು ಧಾರ್ಮಿಕ ಭಾವನೆ, ಜನರಲ್ಲಿ ಒಂದು ಸಾತ್ವಿಕ ಪ್ರವೃತ್ತಿಯನ್ನು ಏನು ಪುನರುತ್ಥಾನಗೊಳಿಸುವಂಥ ಕೆಲಸ ಮಾಡ್ತಾವಲ್ಲ, ಅದನ್ನು ಕಂಡು ಬಹಳಷ್ಟು ಜಾತಿ ಮತ ಪಂಥಗಳನ್ನದೇ ಎಲ್ಲ ವರ್ಗದ ಜನ ಅದನ್ನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸಿ ಸಕ್ರಿಯವಾಗಿ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇರುವಂಥದ್ದು ಜಗದೊಳಗೆ ಬಹಳ ಸಂತೋಷ ತಂದಿದೆ. ಆ ಭಕ್ತರ ಭಾವನೆಗಳನ್ನೇ ಕಂಡು ಜಗದ್ಗುರುಗಳು ನಿರಂತರವಾಗಿ ಒಂದು ದಿನವೂ ಕೂಡ ಬಿಡುವಿಲ್ಲದಂತೆ ಬಹುಶಃ ಈ ಕಲ್ಯಾಣ ಕರ್ನಾಟಕದಲ್ಲಿ 10 ದಿನಗಳಿಂದ ಇದೇ ಭಾಗದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದೆ. ನಾಳೆ ಕೊನೆಯ ಸಮಾರಂಭ 2 ಕಡೆ, ಮುದುಡಿಗಿ ಅಲ್ಲೊಂದು, ಸಾಯಂಕಾಲ ಇನ್ನೊಂದು ಸಮಾರಂಭ ಪೂರ್ಣಗೊಳಿಸುವುದರ ಮೂಲಕ ಈ ಭಾಗದಲ್ಲಿ ಕಾರ್ಯಕ್ರಮ ಪೂರ್ಣಗೊಳಿಸಿ ಮತ್ತೆ ಧಾರವಾಡ ನಗರದತ್ತ ಜಗದೊಳವರು ದಯಮಾಡಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ, ಏನು ಮೇಘರಾಜ ನಿಮ್ಮೆಲ್ಲರ ಭಕ್ತಿಯ ಶಕ್ತಿಯ ಪ್ರಭಾವದಿಂದಾಗಿ ಪ್ರಶಾಂತ ವಾತಾವರಣ ನಿರ್ಮಾಣ ಆಗಿದೆ. ನಾವೆಲ್ಲ ಕುಂತು ಕೇಳಲಿಕ್ಕೆ ಇಷ್ಟೊತ್ತು ಶಾಂತ ರೀತಿಯಿಂದ ಕುಳಿತು ಕೇಳಿದ್ದೀರಿ. ಏನು ನಮ್ಮ ನಾಯಕರ ಮಾತುಗಳನ್ನೇ ಕೇಳಿಲ್ಲ ಅನ್ನುವಂಥ ಒಂದು ನೋವಿದೆ. ಆದರೆ ಜಗದೊಳವರ ಸಂದೇಶ ಆದ ನಂತರ ಬೇರೆ ಯಾರೂ ಕೂಡ ಮಾತನಾಡುವಂಥ ಅವಕಾಶ ಇರುವುದಿಲ್ಲ. ಆದರೆ ವಂದನಾರ್ಪಣೆಯ ಒಂದು ವ್ಯವಸ್ಥೆಯಲ್ಲಿ ಕೊನೆ ಹಂತದಲ್ಲಿ ಏನು ವಿಧಾನಸಭೆಯ ಮುಖ್ಯ ಸಚೇತಕರು, ಜೇವರ್ಗಿ ಮತಕ್ಷೇತ್ರದ ಶಾಸಕರು, ದಿವಂಗತ ಮುಖ್ಯಮಂತ್ರಿ ಧರ್ಮಸಿಂಗ್ರವರ ಸುಪುತ್ರರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಒಂದು ಕೃತಜ್ಞತಾಪೂರ್ವಕವಾದಂಥ ನುಡಿಯನ್ನು ನುಡಿಯುವುದರ ಮೂಲಕ ಈ ಸಮಾರಂಭಕ್ಕೆ ಒಂದು ಮಂಗಲವನ್ನು ಕೊಡುವಂಥವರಾಗಲಿ ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ, ದೇವಸ್ಥಾನದ ಆಡಳಿತ ಮಂಡಳಿಯವರು ಒಳ್ಳೆಯ ಕಾರ್ಯ ತಾವೆಲ್ಲ ಮಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ಜನರ ಭಾವನೆಗಳನ್ನು ಕಟ್ಟಿ ಬೆಳೆಸುವಂಥ, ಸಮಾಜದಲ್ಲಿ ಒಂದು ಐಕ್ಯತೆ ಸಾಮರಸ್ಯ ಬೆಳೆದು ಬರುವಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನ ಇರುವಂತಾಗಲಿ ಅನ್ನುವಂಥ ಆರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಈ ಪೂರ್ವ ಸಮಾರಂಭದಲ್ಲಿ ಸಮ್ಮಿಲಿತರಾದಂಥ ನಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಸೇವಾ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ
ಈ ಸಮಾರಂಭವನ್ನು ಸ್ವಲ್ಪೇ ಸಮಯ ಆಗಿದ್ದರೂ ಅಚ್ಚುಕಟ್ಟುದರಿಂದ ನಡೆಸಿದಂಥ ಅಮರಯ್ಯ ಸ್ವಾಮಿ ಜಾಲಿಬೆಂಚಿ ಅವರಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ರಂಭಾಪುರಿ ಪೀಠದ ಲಿಂಗೈಕ್ಯ ಎಲ್ಲ ಜಗದ್ಗುರುಗಳ ಆಶೀರ್ವಾದ, ಕೊಳಕೂರಿನ ಕುಲದೈವ ಶ್ರೀ ಸಿದ್ದಬಸವೇಶ್ವರ ಸ್ವಾಮಿಯ ಕೃಪಾ ಕಾರುಣ್ಯ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭೂಯ. ಹಸಿದ ಹಸುರಿಗೆ ಹಸಿರು ಬಡದಂತೆ ಬೇಸತ್ತ ಮನಸ್ಸುಗಳಿಗೆ ಮಂಗಲಪೂರ್ಣವಾದಂತಹ ಆಶೀರ್ವಚನ ಸಂದೇಶ ದಯಪಾಲಿಸಿದ ರಂಭಾಪುರಿ ಪೀಠದ ಮಹಾಸನ್ನಿಧಿಯವರ ಪವಿತ್ರವಾದಂತಹ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಇದೀಗ ತಾನೇ ದಯಮಾಡಿಸಿದ ಪೂಜ್ಯ ಶಟಸ್ತ್ರ ಬ್ರಹ್ಮ ರೇಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಮಹಾಸನ್ನಿಧಿಯವರ ಮುಖೇನ ಪೂಜ್ಯ ಶ್ರೀಗಳ ಮುಖೇನ ಗೌರವ ಸಮರ್ಪಣೆ, ಜೊತೆಗೆ ಕ್ಷೇತ್ರದ ಜನನಾಯಕರು, ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರುವಂತಹ ಆದರಣೀಯ ಡಾಕ್ಟರ್ ಅಜಯ್ ಸಿಂಗ್ ರವರು ಮಹಾಸನ್ನಿಧಿಯವರ ಆಶೀರ್ವಾದವನ್ನ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷತೆ ಏನು ಅಂತಂದ್ರೆ, ಈ ನಡೆಯುವಂತ ಎಲ್ಲ ಧಾರ್ಮಿಕ ಕೆಲಸಕ್ಕೆ 2 ಲಕ್ಷ ರೂಪಾಯಿಗಳ ಮಹಾದೇಣಿಗೆಯನ್ನು ಅರ್ಪಿಸಿ ಇವತ್ತು ಟ್ರಸ್ಟಿನ ಕಮಿಟಿಯವರ ಸನ್ನಿಧಾನದಲ್ಲಿ ಸಿದ್ಧ ಬಸವನ ಪುಣ್ಯಕ್ಷೇತ್ರದಲ್ಲಿ ಕಮಿಟಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದು ಮಹಾಸನ್ನಿಧಿಯವರ ಪ್ರಸಾದ ಹಸ್ತ ಮುಖೇನ ಕ್ಷೇತ್ರದ ಜನನಾಯಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ರವರು ಈ ಸನ್ನಿಧಾನದಲ್ಲಿ ಮಹಾಸನ್ನಿಧಿಯವರ ಸನ್ನಿಧಾನದಲ್ಲಿ ಭಕ್ತಿ ಸೇವೆಯನ್ನು ಅರ್ಪಿಸಬೇಕಾಗಿ ಮನವಿ ಮಾಡ್ತೇನೆ. ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದು ಡಾಕ್ಟರ್ ಅಜಯ್ ಸಿಂಗ್ ರವರ ದೇವಸ್ಥಾನದ ಅಭಿವೃದ್ಧಿಗೆ ಮಹಾದಾಸೋಹಕ್ಕೆ ನೀಡಿದಂತ 2 ಲಕ್ಷ ರೂಪಾಯಿಗಳ ಮಹಾದೇಣಿಗೆಯನ್ನ ಮಹಾಸನ್ನಿಧಿಯವರ ಪ್ರಸಾದ ಹಸ್ತದಿಂದ ಡಾಕ್ಟರ್ ಅಜಯ್ ಸಿಂಗ್ ಅವರು ಧಾರ್ಮಿಕ ಕೆಲಸಕ್ಕೆ ನೀಡಬೇಕನ್ನುವಂತ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಗ್ರಾಮದ ಗೌರವಾನ್ವಿತ ಗಣ್ಯಮಾನರಾದಂತ ನೀಲಕಂಠರಾಯಗೌಡ ಮಾಲಿ ಪಾಟೀಲ್ ರವರು ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ಮನವಿ ಮಾಡ್ತೇನೆ. ಜೊತೆಗೆ ಹೊನ್ನಪ್ಪ ಸಾವು ವನ್ಕೇರಿ ಅವರು ಕೂಡ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಜೊತೆಗೆ ಆದಪ್ಪ ಕಿಣೆ, ಶಾಂತಲಿಂಗೌಡ ಮಾಲಿ ಪಾಟೀಲ್ ಅವರು ಕೂಡ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ಮನವಿ ಮಾಡ್ತೇನೆ. ಈ ವಿಶೇಷವಾದ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತ ಸಂಕಾಲಿ ಅವರು ಕೂಡ ಸನ್ನಿಧಿಯವರಿಂದ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ಮನವಿ. ಬಸವಂತರಾಯ ಮಾಲಿ ಪಾಟೀಲ್ ಕಣ್ಣಿಗಿ, ಅಡತಿಗಂಜ್ ಕಲಬುರಗಿಯ ವ್ಯಾಪಾರಸ್ಥರು, ಜೊತೆಗೆ ಕಂಡಪ್ಪ ಕೆ ಹಳ್ಳಿ ಸಾಹಿತಿಗಳು ಕಲಬುರಗಿ ಅವರು ಕೂಡ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಈ ಎಲ್ಲ ಕಾರ್ಯಕ್ರಮಕ್ಕೆ ಮಹಾದಾಸೋಹಿಗಳಾಗಿ ಶ್ರೀಮತಿ ಸುಮಂಗಲ ಮತ್ತು ಮಲ್ಲಣ್ಣ ಕೋಳ್ಕೂರು ಸಾಕಿನ್ ಕೊಂಡಗುಳಿ ಅವರು ಮಹಾದಾಸೋಹದ ಸೇವೆಯನ್ನು ಕೈಗೊಂಡಿದ್ದಾರೆ. ಅವರು ದಂಪತಿಗಳ ಸಮೇತ ಬಂದು ಮಹಾಸನ್ನಿಧಿಯವರಿಂದ ಕೃಪೆಯನ್ನು ಪಡ್ಕೋಬೇಕು. ಜೊತೆಗೆ ಇಂದುಮತಿ ಮತ್ತು ಬಸವರಾಜ್ ಕೋಳ್ಕೂರು ಸಾಕಿನ್ ಕೊಂಡಗುಳಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಮಾಗಣಿಗೇರಿ ದಂಪತಿಗಳು ದಾಸೋಹ ಸೇವೆಯನ್ನು ಕೈಗೊಂಡಿದ್ದಾರೆ. ಅವರು ಬಂದು ಮಹಾಸನ್ನಿಧಿಯವರಿಂದ ಕೃಪೆಯನ್ನು ಪಡ್ಕೋಬೇಕು. ಜೊತೆಗೆ ಶ್ರೀಮತಿ ಲಕ್ಷ್ಮೀಗಂಡ ಅಯ್ಯಣ್ಣ ಹಡಪದ್ ಸಾಕಿನ್ ಗೌನಹಳ್ಳಿ ಅವರು ಮಹಾಪುರಾಣದ ತೊಟ್ಟಿಲ ಸೇವೆಯಲ್ಲಿ ಪಾಲ್ಗೊಂಡು ಸೇವೆಯನ್ನು ಕೈಗೊಂಡಿದ್ದಾರೆ. ಅವರು ಕೂಡ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಜೊತೆಗೆ ತಿಮ್ಸೆಟ್ಟಿ ದಂಪತಿಗಳು ಗಾಣತ್ಕಲ್ ದೇವಸ್ಥಾನದ ನಿರ್ಮಾಣದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿಕೊಂಡಿದ್ದಾರೆ. ಅವರು ಕೂಡ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಪುರಸಭೆಯ ಸದಸ್ಯರು ಕೂಡ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನ ಪಡ್ಕೋಬೇಕಾಗಿ ಮನವಿ ಮಾಡ್ತಾನೆ. ಶರಣು ವನ್ಕೇರಿ ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗಿ ಮನವಿ ಮಾಡ್ತಾನೆ.
ಶರಣು ಮಣ್ಕೇರಿ ಅವರು ಮಹಾಸನ್ನಿಧಿ ಅವರದ ಆಶೀರ್ವಾದವನ್ನು ಪಡ್ಕೋಬೇಕು. ದಯವಿಟ್ಟು ಸನ್ನಿಧಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ನಾವು ಯಾರನ್ನ ಕರಿತಾ ಇದೀವಿ ದಯವಿಟ್ಟು ಅವರು ಮಾತ್ರ ಬರ್ಬೇಕನ್ನುವಂಥದ್ದು ನಮ್ಮ ಪ್ರಾರ್ಥನೆಯಾಗಿದೆ. ದಯವಿಟ್ಟು ಅಲ್ಲಿ ನಮ್ಮ ದೇವಸ್ಥಾನದ ಸದ್ಭಕ್ತರು ಸ್ವಲ್ಪ ಸಹಕರಿಸಬೇಕಲ್ಲಿ ದ್ವಾರದಲ್ಲಿ ವೇದಿಕೆ ಮೇಲೆ ಬರಲಿಕ್ಕೆ ದಯವಿಟ್ಟು ಸಹಕರಿಸಿ. ದಯವಿಟ್ಟು ಇಲ್ಲಿ ಯಾರನ್ನು ಕರಿತೀವಿ ಅವರಷ್ಟೇ ವೇದಿಕೆಗೆ ಬರಬೇಕು. ಅಲ್ಲಿ ದಾರಿಯಲ್ಲಿ ನಿಂತವ್ರು ಎಲ್ಲರೂ ಸಿಕ್ಕರಿಗೆ ಬಿಡ್ತಿರಲಿಲ್ಲ. ಜೊತೆಗೆ ಪುರಾಣ ಪ್ರವಚನವನ್ನ ನೀಡಿದಂತ ನಾಡಿನ ಸುಪ್ರಸಿದ್ಧ ಪ್ರವಚನಕಾರರಾದಂಥ ವೇದಮೂರ್ತಿ ನಾಗಯ್ಯ ಶಾಸ್ತ್ರಿಗಳು ಹಿರೇಮಠ ವಡಗೇರಿ ಅವರು ಕೂಡ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ನಾಡಿನ ಸುಪ್ರಸಿದ್ಧ ಗಾಯಕರಾದಂಥ ಸಾವಿರ ಹಾಡಿನ ಸರದಾರ ಶ್ರೀ ಸುರೇಶ್, ನಾಡಿನ ಹೆಸರಾಂತ ಸುಪ್ರಸಿದ್ಧ ತಬಲಾ ವಾದಕರಾದಂಥ ಶ್ರೀ ಸಿದ್ದಣ್ಣ ಹೂಗಾರ್ ದೇಸಾಯಿ ಕಲ್ಲೂರ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಪರವಾಗಿ ಮಹಾಸನ್ನಿಧಿಯವರಿಗೆ ಗೌರವಿಸಬೇಕಾಗಿ ವಿನಂತಿ ಮಾಡ್ತೇನೆ. ಶ್ರೀಮತಿ ಲಕ್ಷ್ಮೀ ಗಂಡ ಅಯ್ಯಣ್ಣ ಅಡಪ ಗೌನಹಳ್ಳಿ, ದಯವಿಟ್ಟು ತಾಯಂದಿರೆಲ್ಲರೂ ಸಹಕರಿಸಬೇಕು. ಇಲ್ಲಿವರೆಗೆ ತಾವೆಲ್ಲ ಶ್ರೀಮತಿ ಲಕ್ಷ್ಮೀ ಗಂಡ ಅಯ್ಯಣ್ಣ ಅಡಪ, ಪುರಸಭೆಯ ಸದಸ್ಯರಾದಂಥ ವಿಜಯಕುಮಾರ್ ನರ್ಬೋಳ್, ನಿಂಗಣ್ಣ ರದ್ದೇವಾಡಿಗೆ, ಮಾಳಪ್ಪ ಇಬ್ಬರಿಗೆ ಅವರು ಕೂಡ ಬಂದು ಮಹಾಸನ್ನಿಧಿಯವರಿಂದ ಆಶೀರ್ವಾದ. ಧ್ವನಿಸುರುಳಿ ಬಿಡುಗಡೆ ಆಗ್ತಾ ಇದೆ. ಸಂಗಮನಾಥ ರಬಸೆಟ್ಟಿ, ಶಿವಪುತ್ರಪ್ಪ ಬೆಳಮಗಿ, ವೈಜನಾಥ್ ಪಾಟೀಲ್ ಅವರ ಭಕ್ತಿ ಸೇವೆಯಲ್ಲಿ ಮೂಡಿಬಂದಂತ ಭಕ್ತರ ದೈವ ಜೈ ಸಿದ್ಧ ಬಸವನ್ನುವಂತ ಧ್ವನಿಸುರುಳಿ. ಯವ್ವ ನಿಂದ್ರವ್ವ. ಹಲೋ ತಾಯಂದ್ರೆ ಎಲ್ಲರೂ ಕೂತ್ಕೋಬೇಕು. ಸಿದ್ಧ ಬಸವನ ಜಾಗದಾಗ ತಾವೆಲ್ಲ ಕುಂತೀರಿ. ಸಿದ್ಧ ಸ್ಥಳ ವೇದಿಕೆ ಮೇಲೆ ಅಂದ್ರೆ ತಾವೆಲ್ಲ ಹೋಗ್ಬಾರ್ದು, ಹಂಗ ಕೂತ್ಕೊಂಡ್ರೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ತಾವೆಲ್ಲ ತಿಳ್ಕೊಂಡಂತವ್ರಿಗೆ ಜಾಸ್ತಿ ಹೇಳುವಂತ ಅವಶ್ಯಕತೆ, ಕೂತ್ಕೊಂಡು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕನ್ನುವಂಥದ್ದು ನಮ್ಮಯ್ಯ ಪ್ರಾರ್ಥನೆ. ವೇದಿಕೆಗೆ ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕು. ವೇದಿಕೆ ಮೇಲೆ ಗದ್ದಲ ಮಾಡಬಾರ್ದು, ಒಬ್ಬೊಬ್ಬರೇ ಆಶೀರ್ವಾದ ಪಡ್ಕೊಳ್ರಿ. ತಾಯಂದ್ರೆಲ್ಲ ಹೋಗ್ಬೇಡ್ರಿ. ತಾವೆಲ್ಲ ಸಹಕರಿಸಬೇಕು ಅನ್ನುವಂತ ಮನವಿಯನ್ನ ಮಾಡ್ತೇನೆ. ಈ ಕಾರ್ಡಿನಲ್ಲಿ ಪತ್ರಿಕೆಯಲ್ಲಿ ಯಾರದ ಅವರಷ್ಟೇ, ಎಲ್ಲಿ ಯಾರ್ದ ಹೆಸರು ಹೇಳ್ತಾರೋ ಅವರಷ್ಟೇ ಇದು ಮಾಡ್ರಿ. BK ಹಳ್ಳಿ ಮಾಲಕರು ವಿಶೇಷ ಸನ್ಮಾನಿತರಾದ ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕು. BK ಹಳ್ಳಿಯವರು ಬಸವಂತರಗೌಡ ಕಣ್ಣಿಯವರಿಗಾಗಿದೆ. BK ಹಳ್ಳಿಯವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕು. ಸನ್ಮಾನಿತರೆಲ್ಲ ತಳಿಗಳಿಬೇಕು. ಮೇಲೆ ಅನಾವಶ್ಯಕ ಯಾರಿದ್ರೆ ವೇದಿಕೆ ಮೇಲೆ ಎಲ್ಲರೂ ತಳಿಗಳಿರಿ. ದಯವಿಟ್ಟು ಕೈ ಮುಗಿತೀನಿ, ನಿಮಗ ನಮ್ ಕೈ ಜೋಡಿಸ್ತೇನೆ. ಯಾರು ವೇದಿಕೆ ಮೇಲೆ ಅಡ್ಡದಡ್ಡೆ ಪೂಜಾರಿ ಓಡಾಡಬೇಡ್ರಿ. ಮಹಾಜಗತ್ ಗುರುಗಳು ಅಂದ್ರ ಹಂಗ್ ಸಿಕ್ಕಂಗ್ ಓಡಾಡಬೇಡ್ರಿ. ಸಭೆಯ ಗೌರವವನ್ನ ಕಾಪಾಡಬೇಕಾಗ್ತದ. ಮಾಂತಗೌಡ ಪೊಲೀಸ್ ಪಾಟೀಲರು ಅವರು ಕೂಡ ಪೂಜಾರಿಂದ ಆಶೀರ್ವಾದ ಪಡೆಯಬೇಕು. ಇನ್ನು ವೇದಿಕೆ ಮೇಲೆ ಇರುವಂತ ಎಲ್ಲ ಬಂಧುಗಳು, ಆತ್ಮೀಯ ಬಂಧುಗಳು, ದಯವಿಟ್ಟು
ವೇದಿಕೆಯ ಶಿಸ್ತನ್ನು ಕಾಪಾಡ್ಕೋಬೇಕು. ಧ್ವನಿ ಸುರುಳಿ ಬಿಡುಗಡೆ ಧ್ವನಿ ತಟ್ಟಿ ಮಹಾಸನ್ನಿಧಿಯವರ ಪ್ರಸಾದ ಹಸ್ತದಿಂದ ಬಿಡುಗಡೆಗೊಳಿಸಬೇಕಾಗಿ ವಿನಂತಿ ಮಾಡ್ತೇನೆ. ಸಾಂಗ್ ಪ್ಲೇ ಮಾಡಿ ಅದನ್ನು. ಭಕ್ತರ ಬಸವ ಧ್ವನಿ ತಟ್ಟೆಯ ಬಿಡುಗಡೆ ಆದ ನಂತರ ಕ್ಷೇತ್ರದ ಶಾಸಕರ ಮುಖೇನ ಆಭಾರ ಮನ್ನಣೆಯ ನುಡಿಗಳು. ದಯವಿಟ್ಟು ತಾವೆಲ್ಲ ಅಲ್ಲಿವರೆಗೆ ಸಹಕರಿಸಬೇಕಾಗಿ ಮನವಿ ಮಾಡ್ತೇನೆ. ಜಗದ್ಗುರು ಮಹಾಸನ್ನಿಧಾನಕ್ಕೆ ಶ್ರೀ ವೇದಮೂರ್ತಿ ಚನ್ನಬಸವೇಶ್ವರ ಸ್ವಾಮಿ ಗದಿಮಠ ಅವರು ಗೌರವ ಸಮರ್ಪಣೆ. ಆಶೀರ್ವಾದ ಪಡ್ಕೊಂಡವರು ವೇದಿಕೆ ಬಿಟ್ಟು ಕೆಳಗಿಳಿಬೇಕು. ಎಲ್ಲರೂ ಕೆಳಗಿಳಿರಿ. ಸುಮ್ಮನೆ ಎಲ್ಲರಿಗೆ ಬಿಟ್ಕೊಂಡು ಕುಂದಿರ್ತಾರೆ. ಭಕ್ತರ ದೈವ ಓ ಸಿದ್ಧ ಬಸವ ಧ್ವನಿಸುಲ್ಲಿ ಬಿಡುಗಡೆ ಆಗ್ತಾ ಇದೆ. ತಮ್ಮ ಜೋರಾದ ಚಪ್ಪಾಳೆಯಲ್ಲಿ ಕಾರ್ಯಕ್ರಮಕ್ಕೆ ಶುಭ ಕೋರೋಣ. ತದ್ವಿಗೆಯ ಘನಮೂರ್ತಿ ಸಿದ್ಧ ಬಸವೇಶ್ವರರ ಕೀರ್ತಿ ನಮ್ಮೆಲ್ಲರ ಬಾಳಿಗೆ ಸ್ಫೂರ್ತಿಯಾದಂತ ಸಿದ್ಧ ಬಸವೇಶ್ವರರ ಧ್ವನಿಸುರುಳಿ ಬಿಡುಗಡೆಯಾಗಿದೆ ಮಹಾಸನ್ನಿಧಿಯವರ ಪ್ರಸಾದ ಹಸ್ತದಿಂದ. ಆಭಾರ ಮನ್ನಣೆಯ ನುಡಿಗಳಿಗಾಗಿ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಜೇವರ್ಗಿ ಮತಕ್ಷೇತ್ರದ ಪರಿವರ್ತನೆಯ ಹರಿಕಾರರು, ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂತಹ ಆದರಣೀಯ ಡಾಕ್ಟರ್ ಅಜಯ್ ಸಿಂಗ್ ರವರ ಮುಖೇನ ಆಭಾರ ಮನ್ನಣೆಯ ನುಡಿಗಳು. ದಯವಿಟ್ಟು ಎಲ್ಲರೂ ವೇದಿಕೆ ಖಾಲಿ ಮಾಡ್ರಿ. ಎಲ್ಲರೂ ಹಿಂದೆ ಬರ್ರಿ. ಜಗದ್ಗುರುಗಳು ಹಿಂದೆ ಬರಬೇಕು. ಶ್ರೀ ಸಿದ್ದಬಸವೇಶ್ವರ ಪುರಾಣ ಎಲ್ಲ ಪರಮ ಪೂಜ್ಯರಲ್ಲಿ ಇವತ್ತು ಈ ಒಂದು ಪುಣ್ಯಕ್ಷೇತ್ರ ಬಸವೇಶ್ವರ ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೆ ನಾನು ಎಲ್ಲ ಪರಮ ಪೂಜ್ಯರಲ್ಲಿ ಹಾಗೂ ಸನ್ನಿಧಿಯಲ್ಲಿ ಇವತ್ತು ಅವರು ಹೂತ್ಪೂರ್ವಕವಾದ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಮುಖಂಡರಲ್ಲಿ ಮತ್ತು ಕಳೆದ 30 ದಿನ ತಮ್ಮೆಲ್ಲರಿಗೆ ಉದ್ದೇಶಿಸಿ ಪುರಾಣ ಪ್ರವಚನವನ್ನು ಮಾಡಿರುವಂತಹ ವೇದಮೂರ್ತಿ ನಾಗಯ್ಯ ಶಾಸ್ತ್ರಿಗಳು, ಗವಾಯಿಗಳಾಗಿರುವಂತಹ ಸುರೇಶ್ ಕುಮಾರ್ ಅವರು, ತಬಲವಾದಕರಾಗಿರುವಂತಹ ಶ್ರೀ ಸಿದ್ದಣ್ಣ ಹೂಗಾರ್ ಅವರು, ಅವ್ರಿಗೂ ಕೂಡ ಏನು ಸುಮಾರು 30 ದಿವಸ ತಮ್ಮೆಲ್ಲರಿಗೆ ಒಂದು ಪುರಾಣ ಪ್ರವಚನ ಸಂಗೀತವನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಇವತ್ತು ಹರಗೂರು ಚರಮೂರ್ತಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಕಳೆದ ಒಂದು ವಾರದಿಂದ ಸನ್ನಿಧಿಯವರು, ಜಗದ್ಗುರು ಅವರು ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಕಡೆ ಅವರು ದಯಪಾಲಿಸಿದ್ದಾರೆ. ಅವರು ಒಂದು ಬೃಹತ್ ಮಟ್ಟದ ಒಂದು ಕಡ್ಕೋಡ್ ಮಡಿವಾಳಪ್ಪನವರ ಒಂದು ದ್ವಿಶತಮಾನೋತ್ಸವ ಸಮಾರಂಭದಲ್ಲಿ ಅವರು ದಯಪಾಲಿಸಿ, ಕಡ್ಕೋಳಲ್ಲಿ ದಯಪಾಲಿಸಿ, ಅದ ನಂತರ ಹಿರೇಹಂಗರಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಗೂ ಶಾಖಾಪುರ ಮಠದಲ್ಲಿ ಅವರು ದಯಪಾಲಿಸಿ, ಇವತ್ತು ಕೋಳ್ಕೂರಲ್ಲೂ ಕೂಡ ಅವರು ದಯಪಾಲಿಸಿದ್ದಾರೆ. ಅಂದ್ರೆ ಇದು ನಿಮ್ಮೆಲ್ಲರ ನಮ್ಮ ಕ್ಷೇತ್ರದ ಈ ಒಂದು ಭೂಮಿಯ ಒಂದು ಭಾಗ್ಯ ಅಂತ ಹೇಳಲು ಇಷ್ಟಪಡುತ್ತೇನೆ. ಇವತ್ತು ನಾವೆಲ್ಲ ಕಡೆ ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ, ನಮ್ಮ ಭಾಗದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಮಳೆ ಆಗ್ತಾ ಇದೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಇದರಿಂದ ಬಹಳ ಅನುಕೂಲ ಆಗ್ತಾ ಇದೆ. ಇದರ ಕಾರಣ ಸನ್ನಿಧಿಯವರು, ಜಗದ್ಗುರು ಅವರು ನಮ್ಮ ತಾಲೂಕಿಗೆ ದಯಪಾಲಿಸಿದ್ದಾರೆ. ಅದರಿಂದ ಕಾರಣ ಅಂತ ಇವತ್ತಿನ ದಿವಸ ಹೇಳಲು ಇಷ್ಟಪಡುತ್ತೇನೆ. ಅದಲ್ಲದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸನ್ನಿಧಿಯವರ
ಸನ್ನಿಧಿಯವರ ಒಂದು ಆಶೀರ್ವಾದ ಈ ಒಂದು ಭಾಗದ ಜನರ ಮೇಲೆ, ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ತಾಯಂದಿರ, ಅಕ್ಕ ತಂಗಿಯರ, ಎಲ್ಲ ಹಿರಿಯರ, ಯುವಕರ, ನಮ್ಮ ಭಾಗದ ರೈತರ ಮೇಲೆ, ಸಾರ್ವಜನಿಕರ ಮೇಲೆ ಯಾವಾಗಲೂ ಕೂಡ ಇರಬೇಕಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮಾತನ್ನು ಮುಗಿಸುತ್ತೇನೆ. ಸನ್ನಿಧಿಯವರಿಂದ ಆಶೀರ್ವಾದ. ಶ್ರೀ ವೇದಮೂರ್ತಿ ಮಲ್ಲಯ್ಯ ಸ್ವಾಮಿಗಳು ನಂದನಮಠ ಅವರು ಬಂದು ಗುರುಗಳಿಂದ ಆಶೀರ್ವಾದ ಪಡೆಯಬೇಕು. ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀ ವೇದಮೂರ್ತಿ ಸಿದ್ದೇಶ ಶಾಸ್ತ್ರಿಗಳು ನಂದನಮಠ ಇವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಹಳ ಜನ ಬರಬೇಡ್ರಿ. ಅಲ್ಲಿರುವಂತಹ ಯುವಕರೆಲ್ಲ ಸಹಕರಿಸಬೇಕು. ಸಿದ್ಧ ಬಸವೇಶ್ವರ ಯುವಕ ಮಂಡಳಿ